ನನ್ನ ಹೆಸರು ಅಭಿಷೇಕ್ ಹೆಗಡೆ ಅಂತ. 2017ನೇ ಬ್ಯಾಚ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಆಗಿ ಆಯ್ಕೆಯಾಗಿ ಈಗ ಡಿಸಿ ಡೆಪ್ಟಿ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಸೊ ಐ ಸ್ಟಾರ್ಟೆಡ್ ಮೈ ಪ್ರಿಪರೇಷನ್ ಇನ್ 2010. ಸೊ ಆದ್ಮೇಲೆ ಒಂದ್ಸಲ 2011ರ KAS ಬ್ಯಾಚ್ ಅಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಇಒ ಆಗಿ ಆಯ್ಕೆ ಆಗಿದ್ದೆ. ಆ ಬ್ಯಾಚ್ ಸ್ವಲ್ಪ ಇಡೀ ಬ್ಯಾಚ್ ತೊಂದರೆ ಆಯ್ತು, ಲೇಟ್ ಆಗಿ ಸಿಕ್ತು ಅಪಾಯಿಂಟ್ಮೆಂಟ್ ಆರ್ಡರ್ಸ್. ಇನ್ ದ ಮೀನ್ ಟೈಮ್ ಇನ್ನೊಂದು ಬ್ಯಾಚ್ ಬರೆದು ಅದರಲ್ಲಿ ನಾನು ಜಾಯಿನ್ ಆಗಿ ಈಗ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮುಖ್ಯವಾಗಿ ಈ ಒಂದು PSC ನಡೆಸುವಂತ KAS ಪರೀಕ್ಷೆ ಅಥವಾ ಗೆಸ್ಟೆಡ್ ಪ್ರೊಬೇಷನರ್ಸ್ ಅಂತ ಹೇಳ್ಬೇಕು. ಆಕ್ಚುಯಲ್ ಆಗಿ ಇಟ್ ಇಸ್ ನಾಟ್ KAS ಎಕ್ಸಾಮಿನೇಷನ್. ತುಂಬಾ ಜನರಲ್ಲಿ ಒಂದು ತಪ್ಪು ಅರಿವಿದೆ. ದ ನೇಮ್ ಆಫ್ ದಿ ಎಕ್ಸಾಮ್ ಇಸ್ ಗೆಜೆಟೆಡ್ ಪ್ರೊಬೇಷನರ್ಸ್. KAS ಅಲ್ಲ, KAS ಅನ್ನೋದು ಅದರಲ್ಲಿರೋ ಒಂದು ಹುದ್ದೆ. ಕ್ಲಾಸ್ A ಅಥವಾ ಕ್ಲಾಸ್ 1 ಆದ್ರೆ ಅದು ಅಸಿಸ್ಟೆಂಟ್ ಕಮಿಷನರ್, ಕ್ಲಾಸ್ 2 ಅಥವಾ ಗ್ರೂಪ್ B ಆದ್ರೆ ತಹಶೀಲ್ದಾರ್ ಹುದ್ದೆ. ಅದೇ ತರ ಬೇರೆ ಬೇರೆ ಹುದ್ದೆಗಳು ಇದೆ ಗೆಸ್ಟೆಡ್ ಪ್ರೊಬೇಷನರ್ಸ್ ಅಲ್ಲಿ. ಯು ವಿಲ್ ಬಿ ಜಾಯ್ನಿಂಗ್ ಇದರ್ ಆಸ್ ಕ್ಲಾಸ್ 1 ಆರ್ ಕ್ಲಾಸ್ 2. ಓಕೆ, ಅದ್ ಯಾವ ಹುದ್ದೆಗಳು ಅಂದ್ರೆ ಮುಖ್ಯವಾಗಿ AC ತಹಶೀಲ್ದಾರ್ ಹೇಳಿದೆ. ಸೊ ಡೆಪ್ಟಿ ಸೂಪರಿಂಟೆಂಡೆಂಟ್ ಪೊಲೀಸ್ ಇದೆ, DYSP, ಅದ್ರ ಬಗ್ಗೆ ಕೇಳಿರ್ತೀರಾ. ಅದೇ ತರ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಮತ್ತೆ AC CTO ಎರಡು ಕ್ಲಾಸ್ 1 ಕ್ಲಾಸ್ 2 ಇದೆ. ಫುಡ್ ಡಿಪಾರ್ಟ್ಮೆಂಟ್ ಇದೆ, APMC ಇದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಇದೆಲ್ಲ ಯಾವಾಗ್ಲೂ ಕರೆಯೋದಿಲ್ಲ, ಕೆಲವು ಸಲ ಕರೀತಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದೆ, ಎಕ್ಸೈಸ್ ಜೊತೆಗೆ ನಿಮ್ಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆ. ಈ ತರ ಹಲವಾರು ಇಲಾಖೆಯಲ್ಲಿ ಕ್ಲಾಸ್ 1 ಕ್ಲಾಸ್ 2 ಪೋಸ್ಟ್ ಇರುತ್ತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ. ಸೊ ಮುಖ್ಯವಾಗಿ ಈ ಪರೀಕ್ಷೆಯಲ್ಲಿ 3 ಹಂತ ಇರುತ್ತೆ: ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ. ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಹಾಗೂ ನಿಮ್ಮ ವೈಯಕ್ತಿಕ ಸಂದರ್ಶನ. ಸೊ ಎಷ್ಟು ಜನ ಇದುವರೆಗೂ KPSC ಅಟೆಂಪ್ಟ್ ತಗೊಂಡಿದ್ದೀರಾ ಇಲ್ಲಿರೋರು? ಐ ಮೀನ್ ಗೆಸ್ಟೆಡ್ ಪ್ರೊಫೆಷನಲ್ಸ್ ಯಾರು? ಪ್ರಿಲಿಮ್ಸ್ ಅಲ್ಲಿ ಮುಖ್ಯವಾಗಿ 2 ಪ್ರಶ್ನೆ ಪತ್ರಿಕೆ ಇರುತ್ತೆ. ಜನರಲ್ ಸ್ಟಡೀಸ್ 1 ಅಂದ್ರೆ ಸಾಮಾನ್ಯ ಅಧ್ಯಯನ 1 ಹಾಗೂ 2. ಹೌದಾ? ನೋಡಿದಿರಾ ಸಿಲೆಬಸ್ ತೆಗೆದು ಯಾರಾದ್ರೂ? ಕ್ವಶನ್ ಪೇಪರ್ಸ್ ನೋಡಿದಿರಾ ಯಾರಾದ್ರೂ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಗೋ ಥ್ರೂ ಕ್ವಶನ್ ಪೇಪರ್ಸ್. ಪ್ರಶ್ನೆ ಪತ್ರಿಕೆಗಳನ್ನ ದಯವಿಟ್ಟು ನೋಡಿ, ಟು ಗೆಟ್ ಅನ್ ಐಡಿಯಾ ಯಾವ ತರ ನಡೆಸ್ತಾರೆ ಎಕ್ಸಾಮ್ ಅನ್ನೋದಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನ ದಯವಿಟ್ಟು ನೋಡಿ. ನೀವು ಬೇಕಾದ್ರೆ 98ರಿಂದಾನೇ ನೋಡ್ಬೋದು. 98ರಿಂದ ಪ್ಯಾಟರ್ನ್ ಚೇಂಜ್ ಆಯ್ತು. ಮೊದ್ಲೇನಿತ್ತಂದ್ರೆ ನಮ್ಗೆ, ನಾನು ಫಸ್ಟ್ ಟೈಮ್ ಬರೆಯುವಾಗ ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆಯಲ್ಲೇ ಒಂದು ಆಪ್ಷನಲ್ ಸಬ್ಜೆಕ್ಟ್, ಒಂದು ಐಚ್ಛಿಕ ವಿಷಯನ ಆರಿಸ್ಕೋಬಹುದಾಗಿತ್ತು. ಮುಖ್ಯ ಪರೀಕ್ಷೆ ನಾನ್ ಬರ್ದಾಗ 2010 2011 ಅಲ್ಲಿ 2 ಸಬ್ಜೆಕ್ಟ್ಸ್ ಇತ್ತು, ಪ್ಲಸ್ ಜನರಲ್ ಸ್ಟಡೀಸ್. 2 ಆಪ್ಷನಲ್ಸ್ ಜೊತೆ ಜನರಲ್ ಸ್ಟಡೀಸ್ ಇತ್ತು. ಈಗೆಲ್ಲ ಚೇಂಜ್ ಆಗಿದೆ. ಸೊ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ, ಮೇನ್ಸ್ ಅಲ್ಲಿ 2 ಕಡೆ ಆಪ್ಷನಲ್ಸ್ ಇಲ್ಲ. ಕರೆಕ್ಟಾ? ಇದೆಯಾ ಈಗ? ಇಲ್ಲ. ಸೊ ಆಲ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಸ್ಟಡಿ ಓನ್ಲಿ ಜನರಲ್ ಸ್ಟಡೀಸ್. ಸಾಮಾನ್ಯ ಅಧ್ಯಯನ ಮಾತ್ರ ಓದ್ಬೇಕಾಗತ್ತೆ. ಆಪ್ಷನಲ್ ಸಬ್ಜೆಕ್ಟ್ಸ್ ಮುಂಚೆ ಯಾರಾದ್ರೂ ಬರ್ದಿದ್ರೆ ಅಥವಾ ಓದಿದ್ರೆ ನಿಮ್ಮ ಒಂದು ಡಿಗ್ರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಮೈನ್ ಎಕ್ಸಾಮಿನೇಷನ್ ಅಲ್ಲಿ. ಎಸ್ಪೆಷಲಿ ಇಫ್ ಯು ಆರ್ ಅವೇರ್ ಆಫ್ ಹಿಸ್ಟ್ರಿ, ಸೋಶಿಯಾಲಜಿ, ಜಿಯೋಗ್ರಫಿ ಇಂಥ ವಿಚಾರಗಳನ್ನ ಓದಿದ್ರೆ ಖಂಡಿತ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲಿ? ಮುಖ್ಯ ಪರೀಕ್ಷೆಯಲ್ಲಿ ಹೆಲ್ಪ್ ಆಗುತ್ತೆ. ಸೊ ಕಮಿಂಗ್ ಟು ಪ್ಯಾಟರ್ನ್, ಸೊ ಪ್ಯಾಟರ್ನ್ ಏನಂತ ಹೇಳಿದ್ರೆ, ಪೇಪರ್ 1 ಮೊದಲನೇ ಪೇಪರ್, ನಾನು ಪ್ರಿಲಿಮ್ಸ್ ಬಗ್ಗೆ ಫಸ್ಟ್ ಮಾತಾಡ್ತಿದ್ದೀನಿ. ಯಾವ್ಯಾವ ಸಬ್ಜೆಕ್ಟ್ಸ್ ಎಲ್ಲ ಓದ್ಬೇಕಾಗುತ್ತೆ ಅಂದ್ರೆ ಮುಖ್ಯವಾಗಿ ಹ್ಯುಮ್ಯಾನಿಟೀಸ್. ಹ್ಯುಮ್ಯಾನಿಟೀಸ್ ಅಲ್ಲಿ ಏನು? ಮೊದಲನೇದಾಗಿ ಹಿಸ್ಟ್ರಿ ಅಂದ್ರೆ ಇತಿಹಾಸ, ದೆನ್ ಜಿಯೋಗ್ರಫಿ, ದೆನ್ ಭೌಗೋಳಿಕ, ಭಾರತ, ವಿಶ್ವ ಹಾಗೂ ಕರ್ನಾಟಕ, 3ರ ಒಂದು ಜಿಯೋಗ್ರಫಿ ಅಥವಾ ಭೂಗೋಳ ಗೊತ್ತಿರಬೇಕು. ದೆನ್ ಎಕಾನಮಿ, ಇದರಲ್ಲಿ ಇಂಡಿಯನ್ ಅಂಡ್ ಕರ್ನಾಟಕ 2. ಆರ್ಥಿಕ ವಿಷಯಗಳು. ಲಾಸ್ಟ್ಲಿ ಪೊಲಿಟಿ, ರಾಜಕೀಯ. ಸೊ ಹ್ಯುಮ್ಯಾನಿಟಿ ಕಂಪ್ರೈಸ್ ಆಫ್
4 ಟಾಪಿಕ್ಸ್, ಈ 4 ವಿಷಯಗಳನ್ನು ಓದ್ಬೇಕಾಗತ್ತೆ. ಸೊ ಹಿಸ್ಟ್ರಿ ಅಥವಾ ಇತಿಹಾಸ ಅಂತ ಬಂದಾಗ ನಿಮ್ಗೆ 3 ಭಾಗಗಳಿರುತ್ತೆ: ಏನ್ಶಿಯಂಟ್, ಮಿಡೈವಲ್, ಮಾಡರ್ನ್. ಈಗ ಇನ್ನೊಂದು ಸೇರಿಸಬಹುದು, ಪೋಸ್ಟ್ ಇಂಡಿಪೆಂಡೆನ್ಸ್. ಅದು ಕೂಡ ಸ್ವತಂತ್ರ ಬಂದ ನಂತರದ್ದು ಇತಿಹಾಸ ಏನಿದೆ ಭಾರತದ, ಅದ್ರ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಲ್ಲೇ ಬುಕ್ಸ್ ಕೂಡ ನಿಮ್ಗೆ ರೆಫರೆನ್ಸ್ ಕೊಡ್ತೀನಿ. ಜಾಸ್ತಿ ಪುಸ್ತಕಗಳನ್ನ ಓದಕ್ ಹೋಗ್ಬೇಡಿ, ಒಂದು ಪುಸ್ತಕನೇ ಹೆಚ್ಚು ಹೆಚ್ಚು ಸಲ ಓದಿ, ಒಂದು ಒಳ್ಳೆ ಪುಸ್ತಕನ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಂಗ್ಲ ಮಾಧ್ಯಮ ಅಥವಾ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ NCERT ಥೀಮ್ಸ್ 1, 2, 3 3 ಓದ್ಬೇಕಾಗತ್ತೆ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ದಿಸ್ ಇಸ್ ಫ್ರಮ್ 12th ಸ್ಟ್ಯಾಂಡರ್ಡ್, 12ನೇ ಕ್ಲಾಸಿನ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಥೀಮ್ಸ್ 1, 2, 3 ಓದ್ಬೇಕಾಗತ್ತೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದ್ರೆ ಆಧುನಿಕ ಭಾರತದ ಇತಿಹಾಸ ಅಂತ ಬಂದಾಗ ಒಂದು ಒಳ್ಳೆ ಪುಸ್ತಕ ಹೇಳ್ತೀನಿ, ದಟ್ ಇಸ್ ಸ್ಪೆಕ್ಟ್ರಮ್ ಸೀರೀಸ್. ಸೊ ಸ್ಪೆಕ್ಟ್ರಮ್ ಸೀರೀಸ್ ಬುಕ್ ನ ತಗೊಳ್ಳಿ. ಒಬ್ರು IPS ಅಧಿಕಾರಿ ರಾಜೀವ್ ಅಹಿರ್ ಅನ್ನೋರು ಬರ್ದಿರೋದು. ಆ ಪುಸ್ತಕ ತುಂಬಾ ಚೆನ್ನಾಗಿದೆ. ಸೊ ಕನ್ನಡ ಮಾಧ್ಯಮದವ್ರಿಗೆ ಸ್ಟೇಟ್ ಸಿಲೆಬಸ್ ಬುಕ್ಸ್ ನ ಫಸ್ಟ್ ಓದಿ. ನಮ್ಮ ರಾಜ್ಯದ ಪಠ್ಯ ಪುಸ್ತಕ ಏನಿದೆಯಲ್ಲ, ಅದರಲ್ಲಿ ಮುಖ್ಯವಾಗಿ ನಾನ್ ಹೇಳೋವಂಥದ್ದು ನಿಮ್ಗೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದಿ. ಬೇಸಿಕ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಬೇಸಿಕ್ಸ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ದೆನ್ ಸೊ ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ ಆಗಿದೆ, ಕೆಲವು ಅನುವಾದ ಮಾಡಿದ್ದಾರೆ ಕೆಲವು ಪುಸ್ತಕಗಳನ್ನ. ರಾಮಚಂದ್ರ ಗುಹಾ ಅವ್ರದ್ದು ಕನ್ನಡಕ್ಕೆ ಅನುವಾದ ಆಗಿದೆ, ಆಧುನಿಕ ಭಾರತ ಇತಿಹಾಸ. ಆ ಪುಸ್ತಕ ಓದಿದ್ರೆ ತುಂಬಾ ಒಳ್ಳೇದು. ಯು ವಿಲ್ ಗೆಟ್ ಎ ವೆರಿ ಸ್ಟ್ರಾಂಗ್ ಇನ್ಸೈಟ್. ಅದೇ ತರ ಪಾಲಾಕ್ಷ ಅಂತ ಒಂದು ಪುಸ್ತಕ ಇದೆ, ಏನ್ಶಿಯಂಟ್ ಕರ್ನಾಟಕ ಹಿಸ್ಟ್ರಿ, ಏನ್ಶಿಯಂಟ್ ಇಂಡಿಯನ್ ಹಿಸ್ಟ್ರಿಗೆ ಆ ಬುಕ್ ಚೆನ್ನಾಗಿದೆ. ಕರ್ನಾಟಕ ಹಿಸ್ಟ್ರಿ ಅಂತ ಬಂದಾಗ ಒಂದು ಪುಸ್ತಕನ ಓದ್ಲೇಬೇಕಾಗತ್ತೆ. ಕರ್ನಾಟಕದ ಇತಿಹಾಸ ತುಂಬಾ ಪ್ರಶ್ನೆಗಳು ಬರುತ್ತೆ. ಇಫ್ ಯು ಹ್ಯಾವ್ ಎ ಗುಡ್ ಹೋಲ್ಡ್ ಆನ್ ಸೂರ್ಯನಾಥ್ ಕಾಮತ್, ಸೂರ್ಯನಾಥ್ ಕಾಮತ್ ಅವ್ರು ಬರ್ದಿರೋಂತ ಪುಸ್ತಕದ ಬಗ್ಗೆ ನಿಮ್ಗೆ ಒಂದು ಒಳ್ಳೆ ಹೋಲ್ಡ್ ಇತ್ತಂದ್ರೆ ಯು ವಿಲ್ ಆನ್ಸರ್ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಇನ್ ಕರ್ನಾಟಕ ಹಿಸ್ಟ್ರಿ, ಲೆಟ್ ಇಟ್ ಬಿ ಇನ್ ಪ್ರಿಲಿಮ್ಸ್ ಆರ್ ಮೈನ್ಸ್. ಪೂರ್ವಭಾವಿ ಪರೀಕ್ಷೆ ಇರಬಹುದು ಅಥವಾ ಮುಖ್ಯ ಪರೀಕ್ಷೆ ಇರಬಹುದು, ಸೂರ್ಯನಾಥ್ ಕಾಮತ್ ಅವರ ಪುಸ್ತಕ ಓದ್ಲೇಬೇಕಾಗತ್ತೆ. ದೀಸ್ ಬುಕ್ಸ್ ಆರ್ ಆಲ್ಸೋ ಕಂಪಲ್ಸರಿ. ಹಿಸ್ಟ್ರಿ ಈಸ್ ಟಫ್, ಮತ್ತೆ ಹೇಳ್ತೀನಿ. ಇತಿಹಾಸ ಅನ್ನೋದು ಸ್ವಲ್ಪ ಕಷ್ಟ, ಸ್ಕೋರ್ ಆಗೋದಿಲ್ಲ. ನಿಮ್ಮ ಮೇನ್ಸ್ ಅಲ್ಲಿ ಕೂಡ ಪೇಪರ್ 1 ನಲ್ಲಿ ಹಿಸ್ಟ್ರಿ ಬರುತ್ತೆ. ಅರೌಂಡ್ 250 ಅಲ್ಲಿ 100 ಮಾರ್ಕ್ಸ್ ಹಿಸ್ಟ್ರಿ ಮೇಲೆ ಕೇಳ್ತಾರೆ. ಅಲ್ಲಿ ನಿಮ್ಗೆ ಏನಾಗತ್ತಂದ್ರೆ ಪೇಪರ್ 1 ಅಲ್ಲಿ 100 ಮಾರ್ಕ್ಸ್ ಬರುತ್ತೆ. ನನ್ ಮೇನ್ಸ್ ಹೇಳ್ತಿರೋದು. ಸೊ ಅಲ್ಲಿ ನಿಮ್ಗೆ ಹೆಚ್ಚು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಬರುತ್ತೆ. ಮಿಡೀವಲ್, ಏನ್ಶಿಯಂಟ್ ಕಡಿಮೆ ಇರುತ್ತೆ. ಎಲ್ಲಿ? ಮೇನ್ಸ್ ಅಲ್ಲಿ. ಪ್ರಿಲಿಮ್ಸ್ ಅಲ್ಲಿ ಎಲ್ಲಾ ಟಾಪಿಕ್ಸ್ ಮೇಲೆ ಈಕ್ವಲ್ ಆಗಿ ಕೇಳ್ತಾರೆ, ಬಟ್ ಹೆಚ್ಚು ವೈಟೇಜ್ ಅಲ್ಲೂ ಕೂಡ ಮಾಡರ್ನ್ ಇಂಡಿಯನ್, ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಇರುತ್ತೆ. ಸೊ ದಿಸ್ ಸೂರ್ಯನಾಥ್ ಕಾಮತ್ ಇಸ್ ಅವೈಲಬಲ್ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ, ಎರಡೂ ಭಾಷೆ, ಆಂಗ್ಲ ಹಾಗೂ ಕನ್ನಡ ಮಾಧ್ಯಮದಲ್ಲಿ ದೊರೆಯುತ್ತೆ. ಸೊ ಆ ಪುಸ್ತಕನ ತಗೊಂಡು ಓದಿ. ಸಿನ್ಸ್ ಯು ಆಲ್ ಆರ್ ವೆರಿ ನ್ಯೂ ಟು ದಿಸ್ ಫೀಲ್ಡ್, ಸೊ ಈಗ ಶುರು ಮಾಡಿದಿರಾ, ತುಂಬಾ ಜನ ಮೇ ಬಿ ಯು ಆರ್ ಇನ್ ಯುವರ್ ಅರ್ಲಿ 20s, ಸ್ವಲ್ಪ ಕಷ್ಟ ಅನ್ಸುತ್ತೆ ಸ್ವಲ್ಪ ದಿನ. ನಮಗೂ ಎಲ್ಲ ತುಂಬಾ ಕಷ್ಟ ಅನ್ಸುತ್ತೆ. ನಾನು 2009 ಅಲ್ಲಿ ನಾನು ಡಿಗ್ರಿ ಮುಗಿಸಿದ್ಮೇಲೆ ಶುರು ಮಾಡಿದ್ದು. ಇಟ್ ವಾಸ್ ನೆವರ್ ಈಸಿ. ಇಟ್ ಇಸ್ ನೆವರ್ ಗೋಯಿಂಗ್ ಟು ಬಿ ಈಸಿ ಸ್ಟಾರ್ಟಿಂಗ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಸ್ವಲ್ಪ ದಿನದ ನಂತರ ಯು ವಿಲ್ ಗ್ರಾಜುಯಲಿ ಗೆಟ್ ಎ ಹೋಲ್ಡ್, ಎಸ್ಪೆಷಲಿ ಇಫ್ ಯು ಆರ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಸೊ BSc, BE, MBBS ಆ ತರ ಮಾಡ್ಕೊಂಡು ಬಂದಿದ್ರೆ ಹಿಸ್ಟ್ರಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಮೇಲೆ ಯು ವಿಲ್ ಗೆಟ್ ಎ ಗುಡ್ ಹೋಲ್ಡ್. ಮುಖ್ಯವಾಗಿ ಆಸಕ್ತಿ ಇರಬೇಕು ಸಬ್ಜೆಕ್ಟ್ ಬಗ್ಗೆ. ಸೊ ಹಿಸ್ಟ್ರಿ ಅಂದ್ರೆ ಇಷ್ಟು, ಇದನ್ನೆಲ್ಲ ಓದ್ಬೇಕಾಗತ್ತೆ. ದಿಸ್ ಇಸ್ ಒನ್ ಎಕ್ಸಲೆಂಟ್ ಬುಕ್, ಸೂರ್ಯನಾಥ್ ಕಾಮತ್, ಕರ್ನಾಟಕ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅದರಲ್ಲೂ ಮಿಡೈವಲ್ ಅಂಡ್ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅಂದ್ರೆ ಸುಮಾರು ಒಂದು ಎಲ್ಲಿಂದ ರಾಷ್ಟ್ರಕೂಟರು, ಹೊಯ್ಸಳರು, ಚಾಳುಕ್ಯರು, ಕದಂಬರು, ಒಡೆಯರ್ಸ್, ಅದಾದ್ಮೇಲೆ ವಿಜಯನಗರ ಎಂಪೈರ್, ಅದೇ ತರ ಇನ್ನೊಂದ್ ಸ್ವಲ್ಪ ಮುಂದೆ ಬಂದ್ರೆ 1857 ರಿವೋಲ್ಟ್ ಇನ್ ಕರ್ನಾಟಕ. ಅದಾದ್ಮೇಲೆ ಏನಾಗುತ್ತೆ, ಮುಖ್ಯವಾಗಿ ಒಂದು ಕಾಂಗ್ರೆಸ್ ಬರುತ್ತೆ. ಆಮೇಲೆ ನಿಮ್ಗೆ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳುವಳಿ ಅಂತ ಮಾಡ್ತಾರೆ. ಅದ್ ಕರ್ನಾಟಕದಲ್ಲಿ ಹೇಗಾಯ್ತು, ಅದೆಲ್ಲ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕದಲ್ಲಿ ಹೇಗಾಯ್ತು, ಸಾಲ್ಟ್ ಸತ್ಯಾಗ್ರಹ ಕರ್ನಾಟಕದಲ್ಲಿ ಹೇಗಾಯ್ತು, ಗೊತ್ತಾಗ್ತಿದೆ ಅಲ್ಲ. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಕರ್ನಾಟಕದಲ್ಲಿ ಹೇಗಾಯ್ತು,
ಅದನ್ನೆಲ್ಲ ಈ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಅಂಡ್ ಇಫ್ ಯು ರೀಡ್ ದಿಸ್ ಬುಕ್ ವೆಲ್, ಯು ವಿಲ್ ಆನ್ಸರ್ ಆಲ್ಮೋಸ್ಟ್ ಆಲ್ ದ ಕ್ವಶನ್ ರಿಲೇಟೆಡ್ ಟು ಕರ್ನಾಟಕ ಹಿಸ್ಟ್ರಿ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಇಸ್ ರಿಲೇಟೆಡ್ ಟು ಹಿಸ್ಟ್ರಿ. ಸೊ ಪ್ರಿಲಿಮ್ಸ್ ಅಲ್ಲಿ ಸುಮಾರು ಪೇಪರ್ 1 ಅಲ್ಲಿ 15ರಿಂದ 20 ಪ್ರಶ್ನೆ ಬರುತ್ತೆ. ಮೇನ್ಸ್ ಅಲ್ಲಿ 100 ಮಾರ್ಕ್ಸ್. ಸೊ ದಟ್ ಇಸ್ ಹಿಸ್ಟ್ರಿ, ದಟ್ ಇಸ್ ಪೇಪರ್ 1. ಸೊ ಜಾಗ್ರಫಿ, ಕಮಿಂಗ್ ಟು ಜಾಗ್ರಫಿ, ಅಗೇನ್ ನಾಟ್ ಈಸಿ, ಡಿಫಿಕಲ್ಟ್. ಸ್ವಲ್ಪ ಶ್ರಮ ಹಾಕ್ಬೇಕಾಗತ್ತೆ. ಆಸಕ್ತಿ ಇರೋರ್ಗೆ ಸ್ವಲ್ಪ ಸುಲಭ ಆಗುತ್ತೆ. ಭೂಗೋಳ, ಇದಕ್ಕೆ ನಿಮ್ಗೆ ಸುಮಾರು ಬುಕ್ಗಳಿದೆ. ಸೊ ಒಬ್ರು KAS ಅಧಿಕಾರಿ ಇದ್ದಾರೆ, ಅವರು ನನ್ನ ಆತ್ಮೀಯ ಸ್ನೇಹಿತರು ಕೂಡ, ಮಹೇಂದ್ರ AH ಅಂತ, ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವ್ರು ಬರೆದಿರೋ ಪುಸ್ತಕ ಚೆನ್ನಾಗಿದೆ. ಅದೇ ತರ ರಂಗನಾಥ್ ಮೇಷ್ಟ್ರು ಬರೆದಿರೋ ಪುಸ್ತಕ ಕೂಡ ಚೆನ್ನಾಗಿದೆ. ಎರಡರಲ್ಲಿ ಯಾವ್ದು ಬೇಕಾದ್ರೂ ಓದ್ಬೋದು. ಕನ್ನಡ ಮೀಡಿಯಂ ಅವರು. ಸೊ ಕನ್ನಡ ಮೀಡಿಯಂ ಅವ್ರಿಗೆ ಆಕ್ಚುಲ್ ಸ್ವಲ್ಪ ಸುಲಭ ಇದೆ, ಯಾಕಂದ್ರೆ ಒಂದೇ ಬುಕ್ ಓದ್ಬೋದು. ಸ್ವಲ್ಪ ಬೇಸಿಕ್ಸ್ ಗೆ ಮತ್ತೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ಕನ್ನಡ ಮೀಡಿಯಂ ಬುಕ್ಸ್ ಓದಿದ್ರೆ ಒಳ್ಳೇದು. ಬೇಸಿಕ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಕಮಿಂಗ್ ಟು ಇಂಗ್ಲಿಷ್ ಮೀಡಿಯಂ, ಯು ಹ್ಯಾವ್ ಟು ರೀಡ್ ಆಲ್ ಬುಕ್ಸ್ ಫ್ರಮ್ 8th to 12th. 8ನೇ ಕ್ಲಾಸಿಂದ 12ನೇ ಕ್ಲಾಸ್ NCERT ಎಲ್ಲಾ ಬುಕ್ಸ್ ಓದ್ಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ಇದ್ರಲ್ಲೇ ಎಲ್ಲ ಕವರ್ ಆಗ್ಬಿಡುತ್ತೆ ನಿಮ್ಗೆ. ಮ್ಯಾಪ್ಸ್, ರಿವರ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ರಾಕ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಸಾಯಿಲ್, ಎಲ್ಲಾನು ಕವರ್ ಆಗ್ಬಿಡುತ್ತೆ ಇದ್ರಲ್ಲಿ. ಡಿಫರೆಂಟ್ ಟೈಪ್ಸ್ ಆಫ್ ಮೌಂಟನ್ಸ್. ಸೊ ಈಗ ಇನ್ನೊಂದು ಏನಾಗ್ತಿದೆ ಅಂದ್ರೆ, ಕಮಿಂಗ್ ಟು ಜಾಗ್ರಫಿ, ಈ ಭೂಗೋಳ ಅಂತ ಏನಿದೆಯಲ್ಲ ಅದನ್ನ KPSC ಕೇಳ್ತಿದ್ದಾರೆ. ಬಟ್ UPSC ಅಲ್ಲಿ ಹೆಚ್ಚು ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಕೇಳ್ತಾರೆ. ಓಕೆ, ಪ್ರಚಲಿತ ವಿದ್ಯಮಾನಗಳು. ಉದಾಹರಣೆಗೆ ಮೊನ್ನೆ IAS ಪ್ರಿಲಿಮ್ಸ್ ಆಯ್ತು. ಅಲ್ಲಿ ನೋಡಿ, ಸ್ಟ್ರೈಟ್ ಆಫ್ ಹಾರ್ಮೂಸ್ ಬಗ್ಗೆ ಒಂದು ಕ್ವಶನ್ ಇತ್ತು. ಇದೆಲ್ಲ ಕೇಳಿದಿರಲ್ಲ, ಈ ಜಲಸಂಧಿ ಬಗ್ಗೆ. ಯಾಕೆ ಸುದ್ದಿಯಲ್ಲಿದೆ ಇದು ಸ್ಟ್ರೈಟ್ ಆಫ್ ಹಾರ್ಮೂಸ್? ಯಾರಾದ್ರೂ ಹೇಳ್ಬೋದಾ? ಏನಕ್ಕೆ ಸುದ್ದಿಲಿದೆಯಮ್ಮ? ವಾರ್. ಓಕೆ, ವೆಸ್ಟ್ ಏಷ್ಯಾ ವಾರ್ ಸಂಬಂಧಪಟ್ಟ ಹಾಗೆ ಅದನ್ನ ಇರಾನ್ ಬ್ಲಾಕ್ ಮಾಡಿದೆ, UAE ಜೊತೆ ಸೇರ್ಕೊಂಡು. ಸೊ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು ಇದ್ರ ಬಗ್ಗೆ, ಸ್ಟ್ರೈಟ್ ಆಫ್ ಹಾರ್ಮೂಸ್ ಬಗ್ಗೆ. ಅದೇ ತರ ಮ್ಯಾಪ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. UPSC ಅಷ್ಟು ಕಷ್ಟ ಇರಲ್ಲ, KPSC ಪ್ರಿಲಿಮ್ಸ್. ಸೊ UPSC ಅಲ್ಲಿ ನೋಡಿ, ಈ ಸಲ ಇಂಡೋ ಬಾಂಗ್ಲಾ ಬಾರ್ಡರ್ ಬಗ್ಗೆ ಕೇಳಿದ್ರು. ದ ಸ್ಟೇಟ್ ಸರೌಂಡೆಡ್ ಬೈ ಉತ್ತರ ಪ್ರದೇಶ್ ಬಗ್ಗೆ ಕೇಳಿದ್ರು. ನಿಮ್ಗೊಂದು ಕ್ಲಿಯರ್ ಐಡಿಯಾ ಇರಬೇಕು UPSC ಬರಿಬೇಕಾದ್ರೆ. ಬಟ್ KPSC ಕೇಳೋ ಸಾಧ್ಯತೆ ಇರುತ್ತೆ, ಕೇಳಬಾರ್ದು ಅಂತೇನಿಲ್ಲ. ನನಗ್ ಜ್ಞಾಪಕ ಇದ್ದಂಗೆ KPSC ಅಲ್ಲಿ ಮ್ಯಾಪ್ ರೀಡಿಂಗ್ ಮೇಲೆ ಸಾಧಾರಣವಾಗಿ 2 ಪ್ರಶ್ನೆ ಬರುತ್ತೆ. ಮ್ಯಾಪ್ ಅನ್ನೇ ಕೊಟ್ಟು ಕೇಳ್ತಾರೆ. UPSC ಅಲ್ಲಿ ಸ್ಟೇಟ್ಮೆಂಟ್ ತರ ಇರುತ್ತೆ, ಬಟ್ ಇಲ್ಲಿ ಮ್ಯಾಪ್ ಅನ್ನೇ ಕೊಟ್ಟು ಕೆಲವು ಇಂಪಾರ್ಟೆಂಟ್ ಪ್ಲೇಸಸ್ ಅನ್ನ ಮಾರ್ಕ್ ಮಾಡಿಬಿಟ್ಟು ಕೇಳ್ತಾರೆ. ಇದನ್ನ ಅರೇಂಜ್ ಮಾಡಿ ಆರ್ಡರ್ಲಿ, ಈ ತರ ಎಲ್ಲ ಕೇಳ್ತಾರೆ. ಸೊ KPSC ಅಲ್ಲಿ ನಾನ್ ನೋಡಿರೋ ಹಂಗೆ ಸಹರಾ ಮ್ಯಾಪ್ ಬಗ್ಗೆ ಕೂಡ ಕ್ವಶನ್ಸ್ ಬಂದಿದೆ. ಸಹರಾ ಗೊತ್ತಲ್ವಾ? ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಡೆಸರ್ಟ್ಸ್ ಇನ್ ಆಫ್ರಿಕಾ ಅಲ್ವಾ? ಸಹರಾ ಮ್ಯಾಪ್ ಬಗ್ಗೆ ಪ್ರಶ್ನೆ ಬಂದಿದೆ. ಅದೇ ತರ ಥಾರ್ ಬಗ್ಗೆ ಪ್ರಶ್ನೆ ಬಂದಿದೆ. ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೀವು ನೋಡಿ ಬೇಕಾದ್ರೆ, ಅದಕ್ಕೆ ಹೇಳ್ತೀನಿ ಕ್ವಶನ್ ಪೇಪರ್ಸ್ ನ ನೋಡಿ. ಅಂಡ್ ಒಂದು ಅಟ್ಲಾಸ್ ಇಟ್ಕೊಂಡಿರೋದು ಒಳ್ಳೇದು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಎ ಅಟ್ಲಾಸ್. ಆಕ್ಸ್ಫರ್ಡ್ ತಗೊಂಡ್ರೆ ಒಳ್ಳೇದು. ಅವಾಗ ಮ್ಯಾಪ್ ಅನ್ನ ನೋಡ್ತಾ ಇರಿ. ಎಸ್ಪೆಷಲಿ ಇದನ್ನ ಸುಮ್ನೆ ಒಂಥರ ಇಂಡಿಯಾ ಮ್ಯಾಪ್ ಅಂತ ನೋಡೋಕ್ಕಿಂತ ಯು ಶುಡ್ ಲಿಂಕ್ ಇಟ್ ಟು ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು. ಈಗ ಪೇಪರ್ ಓದ್ತಾ ಇರ್ತೀರಾ. ಸೊ ಪೇಪರ್ ಓದ್ತಾ ಇರ್ಬೇಕಾದ್ರೆ ನಿಮ್ಗೆ ಯಾವ್ದೋ ಒಂದು ಉದಾಹರಣೆಗೆ ಇಂಡೋ ಬಾಂಗ್ಲಾ ಬಾರ್ಡರ್ ಸುದ್ದಿಯಲ್ಲಿರುತ್ತೆ. ಓಕೆ, ಗಡಿ ಪ್ರದೇಶ ಸುದ್ದಿ ಇರುತ್ತೆ. ಇಂಡಿಯಾ ಶ್ರೀಲಂಕಾ ಗಡಿ ಪ್ರದೇಶ ಸುದ್ದಿಯಲ್ಲಿರುತ್ತೆ. ಅಲ್ಲ, ಗಮನಿಸ್ಬಿಟ್ಟು ಆ ಮ್ಯಾಪ್ ಅನ್ನು ಬರ್ಕೊಂಡು, ಆ ಭಾಗ ಮಾತ್ರ ಬರ್ಕೊಂಡು ಅಲ್ಲಿನ ಇಂಪಾರ್ಟೆಂಟ್ ಏರಿಯಾಸ್ ನ ಲೊಕೇಟ್ ಮಾಡಿ. ಈಗ ನೀವು ಇಂಡೋ ಶ್ರೀಲಂಕಾ ಬಾರ್ಡರ್ ಅದ್ರಲ್ಲಿ ಏನ್ ಬರುತ್ತೆ? ರಾಮ ಸೇತು ಬರುತ್ತೆ, ಪಾಕ್ ಸ್ಟ್ರೈಟ್ ಅಂತ ಬರುತ್ತೆ. ಕರೆಕ್ಟಾ? ಇದೆಲ್ಲ ಬರುತ್ತಲ್ವಾ? ಅದನ್ನೆಲ್ಲ ನೀವು ಮಾರ್ಕ್ ಮಾಡ್ಕೋತಾ ಹೋದ್ರೆ ಮ್ಯಾಪ್ ರೀಡಿಂಗ್ ಸುಲಭ ಆಗುತ್ತೆ. ದಟ್ ಇಸ್ ಜಾಗ್ರಫಿ. ಎಸ್, ದಿಸ್ ಇಸ್ ಸಫಿಶಿಯಂಟ್. 8ನೇ ಕ್ಲಾಸಿಂದ 12ನೇ ಕ್ಲಾಸ್ ಓದಿದ್ರೆ ಸಾಕು. ಕನ್ನಡ ಮೀಡಿಯಂ ಅವ್ರಿಗೆ ರೆಡಿಮೇಡ್ ಬುಕ್ಸ್ ಇದೆ. ಮತ್ತೆ ಕರ್ನಾಟಕ ಜಾಗ್ರಫಿ ಓದ್ಬೇಕಂತ ಹೇಳಿದ್ರೆ ರಂಗನಾಥ್ ಅವ್ರು ಬರೆದಿರುವಂತ ಕರ್ನಾಟಕ ಜಾಗ್ರಫಿ ಬುಕ್ ನ ತಗೋಬೇಕಾಗತ್ತೆ, ಇಂಗ್ಲಿಷ್ ಮೀಡಿಯಂ ಅವರು. ಸೊ ಕನ್ನಡ ಮೀಡಿಯಂ ಅವ್ರಿಗೆ ಅದು ಸಂಪೂರ್ಣವಾಗಿ ಒಂದೇ ಬುಕ್ ಅಲ್ಲಿ ಎಲ್ಲ ಸಿಗುತ್ತೆ. ಕರ್ನಾಟಕ ಜಾಗ್ರಫಿ ಮೇಲೆ ಒಂದು ಸಪರೇಟ್ ಬುಕ್ ಬರ್ದಿದ್ದಾರೆ ರಂಗನಾಥ್ ಅವರು. ಆ ಬುಕ್ ಚೆನ್ನಾಗಿದೆ. ಕರ್ನಾಟಕ ಜಾಗ್ರಫಿಯಿಂದ ಹೆಚ್ಚು ಪ್ರಶ್ನೆಗಳೇನ್ ಬರಲ್ಲ. ಬಟ್ ಪ್ರಿಲಿಮ್ಸ್ ಅಲ್ಲಿ ಒಂದು 3 ಪ್ರಶ್ನೆ, ಮೇನ್ಸ್ ಅಲ್ಲಿ 2 ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. ಅಂಡ್ ಜಾಗ್ರಫಿ ಇಸ್ ಎ ಪಾರ್ಟ್ ಆಫ್ ಪೇಪರ್ 2 ಇನ್ ಯುವರ್ ಮೇನ್ಸ್. ಮುಖ್ಯ ಪರೀಕ್ಷೆಯಲ್ಲಿ ಪೇಪರ್ 2 ಅಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಸುಮಾರು 8 ಪ್ರಶ್ನೆ ಬರುತ್ತೆ. ಅಂದ್ರೆ 80 ಮಾರ್ಕ್, 75ರಿಂದ 80 ಮಾರ್ಕ್ ಜಾಗ್ರಫಿಯಿಂದ ಬರುತ್ತೆ. ಅಂಡ್ ಕ್ವಶನ್ಸ್ ವಿಲ್ ಬಿ ಫ್ರಮ್ ಆಲ್ 3
ಪಾರ್ಟ್ಸ್. ವರ್ಲ್ಡ್ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ, ಕರ್ನಾಟಕ ಜಾಗ್ರಫಿ. 3 ಭಾಗದಿಂದ 2ರಿಂದ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಸೊ ನಾನು ಹೇಳ್ದಂಗೆ 8ರಿಂದ 10ನೇ ಕ್ಲಾಸ್ ಓದಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಕಮಿಂಗ್ ಟು ಎಕಾನಮಿ, ಅರ್ಥಶಾಸ್ತ್ರ. ಕನ್ನಡ ಮೀಡಿಯಂ ಅವರು HRK, ಪ್ರೊಫೆಸರ್ HRK ಅವ್ರು ಬರ್ದಿರೋಂತ ಪುಸ್ತಕ ತಗೊಳ್ಳಿ. ಇಂಗ್ಲಿಷ್ ಮೀಡಿಯಂ ಅವರು ಟಾಟಾ ಮೆಗ್ರಾ ಹಿಲ್ ಪಬ್ಲಿಕೇಶನ್ಸ್ ಅವರ ರಮೇಶ್ ಸಿಂಗ್, ದಿಸ್ ಇಸ್ ಅ ವೆರಿ ಗುಡ್ ಬುಕ್. ಈ ಪುಸ್ತಕ ತುಂಬಾ ಚೆನ್ನಾಗಿದೆ. ಒನ್ ಆಫ್ ದ ಅಪ್ಡೇಟೆಡ್ ಬುಕ್ಸ್ ಅಂತ ಹೇಳ್ಬೋದು ರಮೇಶ್ ಸಿಂಗ್. ಇದನ್ನ ನೀವು ಓದ್ಬೇಕಾಗುತ್ತೆ. ರಮೇಶ್ ಸಿಂಗ್, ಎ ವೆರಿ ಇಂಪಾರ್ಟೆಂಟ್ ಬುಕ್. ಓಕೆ, ಸೊ ಎಕಾನಮಿ ಮತ್ತೆ ಹೇಳ್ತೀನಿ, ಇಟ್ ಇಸ್ ನಾಟ್ ಸ್ಟ್ಯಾಟಿಕ್. ಅದು ಒಂದ್ ರೀತಿ ನಿಮ್ಗೆ ಸುಲಭವಾದ ಪ್ರಶ್ನೆಗಳು ಇರಲ್ಲ. ಓನ್ಲಿ ಆನ್ ಬೇಸಿಕ್ ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್ ಓದ್ಬೇಕಾಗುತ್ತೆ. ಈಗ ನೋಡಿ, ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ಸುದ್ದಿ ಇದೆ. ಡಾಲರ್ ರುಪಿ ಅಲ್ವಾ, ಯಾವಾಗ್ಲೂ ಸುದ್ದಿಯಲ್ಲಿರುತ್ತೆ. ಆಯಿಲ್ ಇಂಪೋರ್ಟ್, ಇದೆಲ್ಲ ಎಕಾನಮಿಕ್ಸ್ ಸಂಬಂಧಪಟ್ಟಿದ್ದೆ. ಅಥವಾ ಇಂಪೋರ್ಟ್ಸ್ ಆಫ್ ಇಂಡಿಯಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಗ್ಯಾಪ್, ಇದೆಲ್ಲ ನಿಮ್ಗೆ ಎಕಾನಮಿಯಲ್ಲಿ ಕವರ್ ಆಗ್ತಾ ಇರುತ್ತೆ. ದಿನ ನೋಡ್ಬೇಕು. ಎಕಾನಮಿಗೆ ಅಥವಾ ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಡೆಡಿಕೇಟೆಡ್ ಪೇಜ್ ಇದೆ. ಸೊ ಆ ಪೇಜ್ ನ ಸಂಪೂರ್ಣವಾಗಿ ಓದ್ಬೇಕು. ನಾನು ಇನ್ನ ಕರೆಂಟ್ ಅಫೇರ್ಸ್ ಬಂದಿಲ್ಲ, ಇದೆಲ್ಲ ಆದ್ಮೇಲೆ ಹೇಳ್ತೀನಿ. ಸೊ ಇಟ್ ಇಸ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರುತ್ತೆ. ಓಕೆ, ದಟ್ ಇಸ್ ಎಕಾನಮಿ. ಪೊಲಿಟಿ ದ ಈಸಿಯೆಸ್ಟ್. ಈ 3 ಕ್ಷೇತ್ರದಲ್ಲಿ ಮೊದಲು ಹೇಳದ್ನಲ್ಲ, ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಎಲ್ಲಾ ಪ್ರಶ್ನೆಗಳನ್ನೂ ಉತ್ತರಿಸಕ್ ಆಗಲ್ಲ. ನಾನೇ ಈಗ್ಲೇ ಹೇಳ್ತಾ ಇದ್ದೀನಿ ನಿಮ್ಗೆ, ಎಲ್ಲಾ ಪ್ರಶ್ನೆಗಳನ್ನೂ ಉತ್ತರಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ಹಿಯರ್ ಯು ಕ್ಯಾನ್ ಆನ್ಸರ್ ಆಲ್ ದ ಕ್ವಶನ್ಸ್. ಈಸಿ ಇರುತ್ತೆ. ಅಗೇನ್ ಲಿಂಕ್ ಟು ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ಬೇಕಾಗತ್ತೆ. ಇಲ್ಲಿ ನಿಮಗೆ ಸುಮಾರು 15 ಪ್ರಶ್ನೆ ಬರುತ್ತೆ. 15 ಉತ್ತರಿಸಬಹುದು. ಮೇನ್ಸ್ ಅಲ್ಲಿ ಸುಮಾರು ನಿಮಗೆ 8ರಿಂದ 10 ಪ್ರಶ್ನೆ ಬರುತ್ತೆ. ಅದು ಪೇಪರ್ 2 ಅಲ್ಲಿ. ಪೇಪರ್ 2. ಓಕೆ, ಸೊ ಇಲ್ಲಿ ನಿಮ್ಗೆ ಗಂಗಾಧರಯ್ಯ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ಚೆನ್ನಾಗಿದೆ, ಗಂಗಾಧರ ಮೇಷ್ಟ್ರು. ಆ ಪುಸ್ತಕ ತಗೊಳ್ಳಿ, ಕನ್ನಡ ಮಾಧ್ಯಮದವರು. ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಲಕ್ಷ್ಮೀಕಾಂತ್, ಒಂದ್ ರೀತಿ ಬೈಬಲ್ ಇದ್ದಂಗೆ. ಈ ಪುಸ್ತಕ ಓದಿದ್ರಾಯ್ತು. ಗಂಗಾಧರ್, PS ಗಂಗಾಧರ್ ಅನ್ಸುತ್ತೆ ಅವ್ರ ಫುಲ್ ಹೆಸರು. ಆ ಪುಸ್ತಕ ತಗೊಳ್ಳಿ. ದಟ್ ಇಸ್ ಅ ಗುಡ್ ಬುಕ್ ಕನ್ನಡ ಮಾಧ್ಯಮದವ್ರಿಗೆ. ಇಂಗ್ಲಿಷ್ ಅವ್ರಿಗೆ ಲಕ್ಷ್ಮೀಕಾಂತ್ ಇಸ್ ಲೈಕ್ ಎ ಬೈಬಲ್. ಅಪ್ಡೇಟೆಡ್ ವರ್ಷನ್ ತಗೊಳ್ಳಿ, ಅಂದ್ರೆ ರೀಸೆಂಟ್ ಎಡಿಷನ್. ಅಲ್ಲಿ ನಿಮ್ಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಹೇಳಿರ್ತಾನೆ. ಅಗೇನ್ ಇಂಡಿಯನ್ ಪಾಲಿಟಿ ಇಸ್ ಸ್ಟ್ರಾಂಗ್ಲಿ ಲಿಂಕ್ಡ್ ಟು ಯುವರ್ ಕರೆಂಟ್ ಅಫೇರ್ಸ್. ನೀವು ಬೇಕಾದ್ರೆ ನೋಡಿ, 2024 ಅಲ್ಲಿ ಏನಾಯ್ತು, ಪ್ರಿಲಿಮ್ಸ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ರೀ ಎಕ್ಸಾಮ್ ಮಾಡಿದ್ರು. 2024 ಡಿಸೆಂಬರ್ ಅಲ್ಲಿ ಮತ್ತೊಂದು ಎಕ್ಸಾಮ್ ಆಯ್ತು. 2 ಪೇಪರ್ನ ನೋಡಿ. ಸೊ ದೇರ್ ವೇರ್ ಎ ಫ್ಯೂ ಕ್ವಶನ್ಸ್ ಆನ್ ರೀಸೆಂಟ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಜಡ್ಜ್ಮೆಂಟ್ಸ್. ಅಂದ್ರೆ ಸುಮಾರು 1 ವರ್ಷದ ಹಿಂದೆ ಕೊಟ್ಟಂತ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯದ ತೀರ್ಪು ಬಗ್ಗೆ ಪ್ರಶ್ನೆಗಳಿರುತ್ತೆ. ಅದೇ ತರ ರೀಸೆಂಟ್ ಡೆವಲಪ್ಮೆಂಟ್ಸ್ ಲೈಕ್ ನಾರಿ ಶಕ್ತಿ ವಂದನಾ ಅಧಿನಿಯಮ್, ಅಂದ್ರೆ 33% ರಿಸರ್ವೇಶನ್ ಶುಡ್ ಬಿ ಗಿವನ್ ಟು ವುಮೆನ್ ಇನ್ ಲೋಕಸಭಾ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಂತ ಹೇಳಿದ್ದಾರೆ. ಬಟ್ ಆ ಬಿಲ್ ಪಾಸ್ ಆಗಿಲ್ಲ. ಇನ್ನ ಪಾಸ್ ಆಗಿಲ್ಲ ಅಂದ್ರೆ ಅಮೆಂಡೆಡ್ ಬಿಲ್. ಸೊ ಡಿಲಿಮಿಟೇಷನ್ ಬಗ್ಗೆ, ಡಿಲಿಮಿಟೇಷನ್ ಸುದ್ದಿಯಲ್ಲಿದೆ. ಏನ್ ಡಿಲಿಮಿಟೇಷನ್ ಅಂದ್ರೆ, ಕ್ಯಾನ್ ಎನಿವನ್ ಟೆಲ್ ಮಿ ವಾಟ್ ಇಸ್ ಡಿಲಿಮಿಟೇಷನ್? ಸುದ್ದಿಯಲ್ಲಿದೆ ಅಲ್ವಾ? ವಾಟ್ ಇಸ್ ಡಿಲಿಮಿಟೇಷನ್? ಡಿಲಿಮಿಟೇಷನ್ ಅಂದ್ರೆ ಇಟ್ ಇಸ್ ಡಿಸೈಡಿಂಗ್ ದ ಜಾಗ್ರಫಿಕಲ್ ಏರಿಯಾ ಆಫ್ ಎ ಕಾನ್ಸ್ಟಿಟ್ಯೂಯನ್ಸಿ ಅಂಡ್ ಡಿಸೈಡಿಂಗ್ ದ ನಂಬರ್ ಆಫ್ ಲೋಕಸಭಾ ಆರ್ ವಿಧಾನಸಭಾ ಸೀಟ್ಸ್ ಇನ್ ಎ ಸ್ಟೇಟ್. ಅಂದ್ರೆ ಒಂದು ರಾಜ್ಯದಲ್ಲಿ ಒಂದು ಲೋಕಸಭಾ ಅಥವಾ ವಿಧಾನಸಭಾ ಕ್ಷೇತ್ರದ ಭೌಗೋಳಿಕ ವಿಸ್ತೀರ್ಣ ಎಷ್ಟಿರಬೇಕು ಅಂತ ಹೇಳುವಂಥದ್ದು. ಹಾಗೆ ಒಂದು ರಾಜ್ಯದಲ್ಲಿ ಎಷ್ಟು ಲೋಕಸಭೆ, ವಿಧಾನಸಭೆ ಕ್ಷೇತ್ರಗಳಿದೆ ಅಂತ ಹೇಳೋದೆ ಡಿಲಿಮಿಟೇಷನ್. ಸೊ ಈಗ 2026 ವರೆಗೆ ಫ್ರೀಸ್ ಮಾಡಿದ್ರು. ನೌ ದ ಎಂಟೈರ್ ಕಂಟ್ರಿ ಹ್ಯಾಸ್ ಟು ಬಿ ಸಬ್ಜೆಕ್ಟೆಡ್ ಟು ದಿಸ್ ಎಕ್ಸರ್ಸೈಸ್. ಡಿಲಿಮಿಟೇಷನ್ ಮಾಡಬೇಕು. ಮಾಡಿದಾಗ ಕ್ಷೇತ್ರಗಳು ಹೆಚ್ಚಾಗತ್ತೆ. ಯಾಕಂದ್ರೆ ಬದಲಾಗ್ತಾ ಇರುತ್ತಲ್ಲ, ಜನಸಂಖ್ಯೆ ಬದಲಾಗ್ತಾ ಇರುತ್ತೆ. ಆ ಕಾರಣದಿಂದ ಕ್ಷೇತ್ರಗಳನ್ನು ಕೂಡ ಬದಲಾಯಿಸಬೇಕಾಗತ್ತೆ. SIR ಅಂತ ಸುದ್ದಿಯಲ್ಲಿತ್ತು. ಏನಿದು? ಎನಿಬಡಿ? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟಾರಲ್ ರೋಲ್ಸ್ ಅಂದ್ರೆ ಏನು? ಪೇಪರ್ ಓದ್ತಾ ಇಲ್ಲ ಯಾರು? ಪೇಪರ್ ಓದ್ಲಿಲ್ಲ ಅಂದ್ರೆ ಏನು ಆಗಲ್ಲ. ನಾನು ಹೇಳ್ತಾ ಇದ್ದೀನಿ. ಐ ವಿಲ್ ಕಮ್ ಟು ದಟ್ ಸೆಕ್ಷನ್, ಬಟ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ರೀಡ್ ದ ನ್ಯೂಸ್ ಪೇಪರ್.
ಪ್ರಚಲಿತ ವಿದ್ಯಮಾನಗಳಿಗೆ ಅವತ್ತಿನ ದಿನಪತ್ರಿಕೆ ಓದದೆ ಹೋದ್ರೆ ಅದರಲ್ಲೂ ಒನ್ ಅಂಡ್ ಓನ್ಲಿ ನ್ಯೂಸ್ ಪೇಪರ್ ಫ್ರಮ್ ವಿಚ್ ಆಲ್ ಕ್ವಶನ್ಸ್ ವಿಲ್ ಕಮ್, ಇದರಿಂದಾನೇ ಬರೋದು. ಬೇರೆ ಏನೂ ಓದಬೇಡಿ. ಕನ್ನಡ ಮೀಡಿಯಂ ಅವರು ಎಷ್ಟೇ ಕಷ್ಟ ಆದ್ರೂ ಇದೇ ಪೇಪರ್ ನ ಓದ್ಬೇಕು ಟ್ರಾನ್ಸ್ಲೇಟ್ ಮಾಡಿ. ಅಫ್ಕೋರ್ಸ್ ವೆನ್ ಇಟ್ ಕಮ್ಸ್ ಟು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್, ಡೆಕ್ಕನ್ ಹೆರಲ್ಡ್ ಅಥವಾ ಪ್ರಜಾವಾಣಿನ ಓದ್ಬಹುದು, ಬಟ್ ಅಲ್ಲಿಂದ ಹೆಚ್ಚು ಪ್ರಶ್ನೆಗಳು ಬರಲ್ಲ. ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಫ್ರಮ್ ಹಿಂದೂ. 2025 ಆಗಸ್ಟ್ ನಲ್ಲಿ ಅಹಮದಾಬಾದ್ ನಲ್ಲಿ ಒಂದು ದುರಂತ ಸಂಭವಿಸಿತು. ಜ್ಞಾಪಕ ಇದೆಯಾ? ಏನಾಯ್ತು? ಏನಾಯ್ತಪ್ಪ ಅಲ್ವಾ? ಫ್ಲೈಟ್ ಕ್ರಾಶ್ ಆಯ್ತು, ಒಂದು ಅಗ್ನಿ ದುರಂತ ಆಯ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಮೊನ್ನೆ UPSC ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದ. ದಟ್ ವಾಸ್ ರಿಲೇಟೆಡ್ ಟು, ನೋಡಿದ್ರ ಯಾರಾದ್ರೂ? ಕೇಳಿದ್ದೀರಾ ಇದ್ರ ಬಗ್ಗೆ? ಬ್ಲಾಕ್ ಬಾಕ್ಸ್. ಏನದು ಬ್ಲಾಕ್ ಬಾಕ್ಸ್? ಯಾರಾದ್ರೂ ಹೇಳ್ಬೋದಾ? ಬ್ಲಾಕ್ ಬಾಕ್ಸ್ ಅಂದ್ರೆ ಏನು? It is very, very important whenever there is an air crash or whenever there is some accident related to a aircraft. ಒಂದು ವಿಮಾನ ಅಪಘಾತ ಸಂಭವಿಸಿದಾಗ ಮುಖ್ಯವಾಗಿ ಅಲ್ಲಿ ಶೋಧ ನಡೆಸೋರು ಹುಡುಕೋದೇ ಈ ಬ್ಲಾಕ್ ಬಾಕ್ಸ್ಗೆ. ಇಟ್ ಇಸ್ ಅನ್ ಆರೆಂಜ್ ಕಲರ್ಡ್ ಬಾಕ್ಸ್, ಇಟ್ ಇಸ್ ನಾಟ್ ಆಕ್ಚುಲಿ ಬ್ಲಾಕ್ ಇನ್ ಕಲರ್. ಸುಲಭವಾಗಿ ಕಣ್ಣಿಡಿಲಿ ಅದನ್ನ ಅಂತ ಆರೆಂಜ್ ಕಲರ್ ಪೇಂಟ್ ಮಾಡಿರ್ತಾರೆ. ಅಂಡ್ ಅದಕ್ಕೆ ಒಂದೇನಾದ್ರೂ ಒಂದ್ ವೇಳೆ ಸಮುದ್ರದ ಒಳಗ್ ಹೋಗಿ ಅಥವಾ ಎಲ್ಲಾದ್ರೂ ಈ ತರ ಅಗ್ನಿ ದುರಂತ ಸಂಭವಿಸಿದಾಗ ಟೆಂಪರೇಚರ್ ನ ವಿತ್ ಸ್ಟ್ಯಾಂಡ್ ಮಾಡ್ಬೇಕು. ಲೆಟ್ ಇಟ್ ಬಿ ಕೋಲ್ಡ್ ಆರ್ ಹಾಟ್, ಇಟ್ ಹ್ಯಾಸ್ ಟು ವಿತ್ ಸ್ಟ್ಯಾಂಡ್ ದ ಟೆಂಪರೇಚರ್. ಆ ಒಂದು ಹೆಚ್ಚಿನ ತಾಪಮಾನ ಅಥವಾ ಕಡಿಮೆಯ ಒಂದು ಉಷ್ಣತೆನ ಮೇಂಟೈನ್ ಮಾಡ್ಬೇಕು, ಅದು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ತಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ. ಸ್ಟೈನ್ಲೆಸ್ ಸ್ಟೀಲ್ ಅಥವಾ ಇನ್ನೊಂದು ಯಾವ್ದೋ ಮೆಟೀರಿಯಲ್ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಿದ್ರು. ಆಮೇಲೆ ಅದು ಏನ್ ರೆಕಾರ್ಡ್ ಮಾಡುತ್ತೆ ಅಂತ. ದಿಸ್ ವಾಸ್ ಡೈರೆಕ್ಟ್ಲಿ ಟೇಕನ್ ಫ್ರಮ್ ಹಿಂದೂ. ಸೊ ಅಹಮದಾಬಾದ್ ಏರ್ ಸ್ಟ್ರೈಕ್ ಆದ ತಕ್ಷಣ ಬ್ಲಾಕ್ ಬಾಕ್ಸ್ ಬಗ್ಗೆ ಒಂದು ಆರ್ಟಿಕಲ್ ಬರುತ್ತೆ, ಒಳ್ಳೆ ಆರ್ಟಿಕಲ್ ಹಿಂದೂ ಅಲ್ಲಿ. ಅದೇ ಆರ್ಟಿಕಲ್ ನೇ ನೇರವಾಗಿ 3 ಸ್ಟೇಟ್ಮೆಂಟ್ ಹಾಕಿ ಇದ್ರಲ್ಲಿ ಕೊಟ್ಟಿದ್ದಾರೆ ಈ ಸಲ IAS 2026 ಪ್ರಿಲಿಮ್ಸ್ ಅಲ್ಲಿ. ತರ ಎಕ್ಸಾಂಪಲ್ ಕೊಡ್ತೀನಿ ಹೇಗೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡ್ತಾರೆ ಅಂತ. ಸೊ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟಾರಲ್ ರೋಲ್ಸ್ ಸುದ್ದಿಯಲ್ಲಿತ್ತು. ಸುಮಾರು ಆಮ್ ಆದ್ಮಿ ಪಕ್ಷದ ರಾಘವ್ ಚಡ್ಡಾ ಬಗ್ಗೆ ಎಲ್ಲರೂ ಕೇಳಿರ್ತೀರ ಅಲ್ವಾ? ನ್ಯೂಸ್ ಅಲ್ಲಿ ಇದ್ರಲ್ವಾ ತುಂಬಾ. ಅವರು ಒಂದು ಸ್ವಲ್ಪ ದಿನದ ಮೊದಲು ಬಿಜೆಪಿ ಸೇರ್ಕೊಂಡ್ರು. ಆದ್ರೂ ಅವ್ರಿಗೆ ಆಂಟಿ ಡಿಫೆಕ್ಷನ್ ಆಕ್ಟ್ ವಿಚ್ ವಾಸ್ ಬ್ರಾಟ್ ಇನ್ ಟು ಫೋರ್ಸ್ ಇನ್ 1985, 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ರಾಜೀವ್ ಗಾಂಧಿ ಅವರಿದ್ದಾಗ ಆಂಟಿ ಡಿಫೆಕ್ಷನ್ ಆಕ್ಟ್ ಅಂತ ತಂದ್ರು. ಅಂದ್ರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರಬಾರದು ಅಥವಾ ಸೇರಬಾರದು. ಹಾಗೇನಾದ್ರೂ ಸೇರಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ, ಅಂತವ್ರನ್ನ MLA ಆಗಿ ಅಥವಾ MP ಆಗಿ ಡಿಸ್ಕ್ವಾಲಿಫೈ ಮಾಡ್ಬೋದು ಅಂತ. ಆದ್ರೆ ಇಫ್ ದರ್ ಇಸ್ ಮೋರ್ ದ್ಯಾನ್ 2/3 ಸ್ಪ್ಲಿಟ್, ಅಂದ್ರೆ 10 ಜನರಲ್ಲಿ 6 ಅಂದ್ರೆ 7 ಜನಕ್ಕಿಂತ ಹೆಚ್ಚು ಸ್ಪ್ಲಿಟ್ ಆದಾಗ ಅವಾಗ ಏನಾಗುತ್ತೆ? ಇಟ್ ವಿಲ್ ನಾಟ್ ಬಿಕಮ್ ಆಂಟಿ ಡಿಫೆಕ್ಷನ್. ಆ ಕಾರಣದಿಂದ ಅವರು MP ಆಗು ಕಂಟಿನ್ಯೂ ಆಗಿ ಬಿಜೆಪಿ ಸೇರ್ಬೋದಾಯ್ತು. ಇಂಥದನ್ನ ಗಮನಿಸ್ತಾ ಇರ್ಬೇಕು ನೀವು. ಎವ್ರಿ ಡೇ ಇನ್ ಕರೆಂಟ್ ಅಫೇರ್ಸ್, ಐ ಮೀನ್ ಹಿಂದೂ ಸೆಕ್ಷನ್, ದರ್ ವಿಲ್ ಬಿ ಲಾಟ್ ಆಫ್ ಕ್ವಶನ್ಸ್. ಸೊ ಈ ಸಲ ಕೂಡ ನೀವು ಯಾವುದೇ ಒಂದು ಕ್ವಶನ್ ನೋಡಿದ್ರು ಕರೆಂಟ್ ಅಫೇರ್ಸ್ ಇಂದ ಬಂದಿದ್ದ, IAS ಇರ್ಬೋದು, KAS ಇರ್ಬೋದು, ಇಟ್ ವಾಸ್ ಓನ್ಲಿ ಫ್ರಮ್ ದಿಸ್ ನ್ಯೂಸ್ ಪೇಪರ್ ಹಿಂದೂ. ಓಕೆ, ಸೊ ನಾನು ಏನ್ ಹೇಳ್ತಾ ಇದ್ದೆ? ಪಾಲಿಟಿ ಹೇಳ್ತಾ ಇದ್ದೆ. ಒನ್ ಆಫ್ ದ ಈಸಿಯೆಸ್ಟ್. ಮತ್ತೆ ಕರ್ನಾಟಕ ಪಾಲಿಟಿಗೆ ಏನ್ ಮಾಡ್ತೀರಾ? ಕರ್ನಾಟಕ ಪಾಲಿಟಿ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಗೂಗಲ್. ದರ್ ಇಸ್ ನೋ ಸ್ಪೆಸಿಫಿಕ್ ಮೆಟೀರಿಯಲ್, ಇಂಥದೇ ಒಂದು ಮೆಟೀರಿಯಲ್ ಅಂತ ಸಿಗಲ್ಲ ಕರ್ನಾಟಕ ಪಾಲಿಟಿಗೆ. ಸೊ ಇಲ್ಲಿ ನಿಮ್ಗೆ ಲಿಸ್ಟ್ ಆಫ್ ಚೀಫ್ ಮಿನಿಸ್ಟರ್ಸ್, ಲಿಸ್ಟ್ ಆಫ್ ಗವರ್ನರ್ಸ್, ಲಿಸ್ಟ್ ಆಫ್ ಅವರ್ ಇನ್ನೇನ್ ಹೇಳಿ, ಗವರ್ನರ್ ಒಂದು, ಚೀಫ್ ಮಿನಿಸ್ಟರ್ ಒಂದು. ಸೊ ಮುಖ್ಯವಾಗಿ ಒಂದು ಆರ್ಡರ್ ಬರುತ್ತಲ್ಲ, ಅದು ಫುಲ್ ಗೊತ್ತಿರ್ಬೇಕು ನಿಮ್ಗೆ. ಆಮೇಲೆ ಕರ್ನಾಟಕದ ವೇರಿಯಸ್ ಮೂವ್ಮೆಂಟ್ಸ್ ಸ್ವಲ್ಪ ನಿಮ್ಗೆ ಸೂರ್ಯನಾಥ್ ಕಾಮತ್ ಅಲ್ಲಿ ಸಿಗುತ್ತೆ, ಇದು ಹಿಸ್ಟ್ರಿ ಬುಕ್ ಅಲ್ಲಿ. ಸ್ಟೇಟ್ಸ್ ರಿಆರ್ಗನೈಸೇಷನ್ ಇರ್ಬೋದು, ಅಂದ್ರೆ ರಾಜ್ಯಗಳ ಮರು ವಿಂಗಡಣೆ 1956 ಅಲ್ಲಿ ಆಗುತ್ತೆ. ಜ್ಞಾಪಕ ಇದೆಯಾ? ಫಜಲ್ ಅಲಿ ಕಮಿಷನ್ ರೆಕಮೆಂಡೇಶನ್ಸ್ ಮೇಲೆ ಆಗುತ್ತೆ. ಸೊ ಅದಾದ ನಂತರ ಏನೇನಾಯ್ತು ಕರ್ನಾಟಕದಲ್ಲಿ? ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟ್ ಅಂತ ಮಾಡಿದ್ರು, ಕೇಳಿದಿರಾ? ಏಕೀಕರಣ ಚಳುವಳಿ ಅಂತ. ಸುಮಾರು ಜನ ದೊಡ್ಡವ್ರು ಇದ್ರು ಅದರಲ್ಲಿ.
ಇನ್ಕ್ಲೂಡಿಂಗ್ ಅವರ್ ಫಸ್ಟ್ ಚೀಫ್ ಮಿನಿಸ್ಟರ್, ಸೆಕೆಂಡ್ ಚೀಫ್ ಮಿನಿಸ್ಟರ್, ಸುಮಾರು ಜನ ಫೈಟ್ ಮಾಡಿದ್ದಾರೆ ಇದಕ್ಕೋಸ್ಕರ. ಸೊ ಇಂಥದನ್ನೆಲ್ಲ ಡಿಟೇಲ್ ಆಗಿ ನೋಡ್ಕೋಬೇಕಾಗುತ್ತೆ. ಆಮೇಲೆ ಕರ್ನಾಟಕ ಅಂತ ಯಾವಾಗ ರಿನೇಮ್ ಮಾಡಿದ್ರು, ಆಮೇಲೆ ಕರ್ನಾಟಕದಲ್ಲಿ ಯಾವಾಗ ಯಾವಾಗ ಪ್ರೆಸಿಡೆಂಟ್ ರೂಲ್ ಬಂತು, ಲಾಸ್ಟ್ ಟೈಮ್ ಪ್ರೆಸಿಡೆಂಟ್ ರೂಲ್ ಯಾವಾಗ ಬಂದಿದೆ ಯಾರಾದ್ರೂ ಹೇಳ್ತೀರಾ? ವೆನ್ ವಾಸ್ ಕರ್ನಾಟಕ ಇನ್ ಪ್ರೆಸಿಡೆಂಟ್ ರೂಲ್ ಲಾಸ್ಟ್ ಟೈಮ್? ಕೊನೆ ಬಾರಿ ಕರ್ನಾಟಕ ರಾಷ್ಟ್ರಪತಿಗಳ ಆಳ್ವಿಕೆ ಯಾವಾಗ? ಕೇಳಿದಾರೆ KPSC ಪ್ರಿಲಿಮ್ಸ್ ಅಲ್ಲಿ 2 ತರ ಕೇಳಿದೆ. ಇದುವರೆಗೂ ಎಷ್ಟು ಸಲ ಆಗಿದೆ, ಫಸ್ಟ್ ಟೈಮ್ ಯಾವಾಗ ಆಗಿದೆ ಪ್ರೆಸಿಡೆಂಟ್ ರೂಲ್, ಆಮೇಲೆ ಲಾಸ್ಟ್ ಯಾವಾಗ ಆಗಿದೆ, ಈ 3 ಪ್ರಶ್ನೆ ಕೇಳಿದ್ದಾರೆ. ಸೊ ಕುಮಾರಸ್ವಾಮಿ ಅವರು 2008ರಲ್ಲಿ ಏನ್ ಮಾಡ್ತಾರೆ, 20 ತಿಂಗಳ ಆಳ್ವಿಕೆ ನಂತರ ಅವರು ಡಿಸಾಲ್ವ್ ಮಾಡ್ಬಿಟ್ಟು ಅಸೆಂಬ್ಲಿ. ಸೊ ಡಿಸಾಲ್ವ್ ಮಾಡ್ಬಿಟ್ಟು ಅವ್ರು ಯಡಿಯೂರಪ್ಪನವ್ರಿಗೆ 20 ತಿಂಗಳು ಕೊಡ್ಬೇಕಾಗಿರುತ್ತೆ, ಕೊಡಲ್ಲ, ನಾನು ಇಲ್ಲ ವಿಲ್ ನಾಟ್ ಕೋಆಪರೇಟ್ ಅಂತ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ, ಗವರ್ನರ್ ವಿಲ್ ಅಗೇನ್ ಗಿವ್ ಎ ಚಾನ್ಸ್, ಇನ್ಯಾರಾದ್ರೂ ಬಂದು ಮೆಜಾರಿಟಿ ಪ್ರೂವ್ ಮಾಡೋ ಹಾಗಿದ್ರೆ ಮಾಡಬಹುದು ಅಂತ ಹೇಳ್ತಾರೆ. ಹಾಗೆ ಯಾರೂ ಪ್ರೂವ್ ಮಾಡ್ಲಿಲ್ಲ ಆದ್ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಒಂದು ರಿಪೋರ್ಟ್ ಕಳಿಸ್ತಾರೆ ಚೀಫ್ ಸೆಕ್ರೆಟರಿ ಥ್ರೂ, ನೋಡಿ ಈ ತರ ಇಲ್ಲಿ ದರ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಇನ್ ಸ್ಟೇಟ್, ಅಂದ್ರೆ ಒಂದು ಸಾಂವಿಧಾನಿಕ ಬಿಕ್ಕಟ್ಟಿದೆ ರಾಜ್ಯದಲ್ಲಿ, ನೋ ಬಡಿ ಇಸ್ ಆರ್ ನೋ ಲೆಜಿಸ್ಲೇಟಿವ್ ಪಾರ್ಟಿ ಇಸ್ ಏಬಲ್ ಟು ಫಾರ್ಮ್ ಎ ಗವರ್ನಮೆಂಟ್. ಆ ಕಾರಣದಿಂದ ಇನ್ ಆರ್ಡರ್ ಟು ಕಂಟಿನ್ಯೂ ದ ಸ್ಮೂತ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಲಾ ಅಂಡ್ ಆರ್ಡರ್ ಆಫ್ ದ ಸ್ಟೇಟ್, ಪ್ರೆಸಿಡೆಂಟ್ ರೂಲ್ ಶುಡ್ ಬಿ ಬ್ರಾಟ್ ಇನ್ ಫೋರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಒಂದಷ್ಟು ಆರ್ಟಿಕಲ್ 356, 365 ಒಂದಷ್ಟು ನಿಯಮಗಳಿದೆ. ಅದರ ಪ್ರಕಾರ ಪಾರ್ಲಿಮೆಂಟ್ ಅಪ್ರೂವಲ್ ತಗೊಂಡು ಪ್ರೆಸಿಡೆಂಟ್ ಒಂದು ಪ್ರೊಕ್ಲಮೇಶನ್ ಹೊರಡಿಸ್ತಾರೆ, ಸ್ಟೇಟ್ ಎಮರ್ಜೆನ್ಸಿ ಅಥವಾ ಅದು ಸ್ಟೇಟ್ ಇಸ್ ಸಬ್ಜೆಕ್ಟೆಡ್ ಟು ಪ್ರೆಸಿಡೆಂಟ್ ರೂಲ್ ಅಂತ. ಸೊ 2007-8ರಲ್ಲಿ ಲಾಸ್ಟ್ ಆಗಿದ್ದು ಈ ತರ ಎಲ್ಲ ನಿಮ್ಗೆ. ಆಮೇಲೆ ನೋಡಿ ಕರ್ನಾಟಕದ ಒಂದಷ್ಟು ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ವರ್ಡಿಕ್ಟ್ಸ್ ಇದೆ. ಉದಾಹರಣೆಗೆ 1990s ಆದಂತ SR ಬೊಮ್ಮಾಯಿ ವರ್ಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಕೇಸ್ ಬಗ್ಗೆ ಕೇಳಿದಿರಾ? ಸೊ ಇದಾದ್ಮೇಲೆ ಫ್ಲೋರ್ ಟೆಸ್ಟ್ ನ ಕಂಪಲ್ಸರಿ ಮಾಡಿದ್ದು. ಅಂದ್ರೆ ರಾಜ್ಯಪಾಲರು ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತರೋದಕ್ ಮೊದಲು ಫೇರ್ ಚಾನ್ಸ್ ಶುಡ್ ಬಿ ಗಿವನ್ ಟು ಎ ಲೀಡರ್. ಯಾರಾದ್ರೂ ಒಬ್ರು ನಾಯಕನನ್ನು ಪ್ರೂವ್ ಮಾಡ್ತೀನಿ ಮೆಜಾರಿಟಿ ಅಂತ ಕೇಳಿದ್ರೆ ಅಂತವ್ರಿಗೆ ಒಂದು ಫೇರ್ ಚಾನ್ಸ್ ಕೊಡ್ಬೇಕು ಅಂತ ಅಲ್ಲಿ ತೀರ್ಪು ಬರುತ್ತೆ. ಈ ತರ ಪೊಲಿಟಿಯಲ್ಲಿ ಇಟ್ ಶುಡ್ ಬಿ ಲಿಂಕ್ಡ್ ಟು ಬೋತ್ ಇಂಡಿಯಾ ಆಸ್ ವೆಲ್ ಆಸ್ ಕರ್ನಾಟಕ, ಎರಡನ್ನು ನೋಡ್ಬೇಕಾಗುತ್ತೆ. ಬುಕ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ದೆನ್ ವಿ ಹ್ಯಾವ್ most important part, current affairs. History will be a part of paper 1 in mains. Geography and polity will be part of paper 2 in mains. Okay, ನಾನು ಡೀಟೇಲ್ ಆಗಿ ಇದಾದ್ಮೇಲೆ ಹೇಳ್ತೀನಿ ಮೇನ್ಸ್ ಬಗ್ಗೆ. ಕರೆಂಟ್ ಅಫೇರ್ಸ್ ಇಂದ ಸುಮಾರು 60 ಪ್ರಶ್ನೆ ಬರುತ್ತೆ, 2 ಪೇಪರ್ ಸೇರಿ, ಪೇಪರ್ 1 and 2 ಪ್ರಿಲಿಮ್ಸ್ ಅಲ್ಲಿ. ಸೊ ಡೀಟೇಲ್ ಆಗಿ ನೀವು ವಾಟ್ ಯು ಶುಡ್ ಸ್ಟಡಿ ಹೇಳಿದೀನಿ ಆಲ್ರೆಡಿ. ದ ಹಿಂದೂ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗುತ್ತೆ, ನಾನು ಹೇಳ್ತಾ ಇದ್ದೀನಿ. ಯು ವಿಲ್ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ರೀಡ್ ಹಿಂದೂ ಇನ್ ದ ಇನಿಷಿಯಲ್ ಫ್ಯೂ ಡೇಸ್. 3 ಗಂಟೆ ತಗೊಳುತ್ತೆ ಸ್ಟಾರ್ಟಿಂಗು ಎಂಟೈರ್ ಪೇಪರ್ ಓದಕ್ಕೆ, ಬಿಕಾಸ್ ಯು ಹ್ಯಾವ್ 2 ಎಡಿಟೋರಿಯಲ್ ಪೇಜ್, 1 ನಾರ್ಮಲ್ ಎಡಿಟೋರಿಯಲ್, 1 ಓಪನ್ ಹೆಡ್. ಅಂದ್ರೆ ಸಂಪಾದಕೀಯ ಪುಟಗಳೇ 2 ಇದೆ. ಹೊರಗಿಂದ ಬರೆಯೋರ್ ಒಂದು ಪೇಜ್ ಇದ್ರೆ ಒಳಗಡೆ ಇರೋರೆ ಬರೆಯೋದು ಒಂದು ಪೇಜ್ ಇರುತ್ತೆ. ಸೊ ಅದನ್ನೆಲ್ಲ ಓದ್ಬೇಕಾಗತ್ತೆ, ಅಲ್ಲಿಂದ ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಎವ್ರಿ ಟೈಮ್ ದ UPSC ಅಂಡ್ KPSC ವಿಲ್ ಫಾಲೋ ಓನ್ಲಿ ದಿಸ್ ನ್ಯೂಸ್ ಪೇಪರ್. ಇಲ್ಲಿಂದಾನೇ ಪ್ರಶ್ನೆಗಳನ್ನ ಕೇಳೋದು. ಇದನ್ನ ತುಂಬಾ ಚೆನ್ನಾಗಿ ಓದ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಅಟ್ ಲೀಸ್ಟ್ 75% ಆಫ್ ದ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಅದ್ರ ಮೇಲೆ ಆಗಲ್ಲ. ತುಂಬಾ ಬೇರೆ ರೀತಿ ಎಲ್ಲ ನಾಲೆಡ್ಜ್ ಇದ್ರೆ ಒಂದು 50 ಕ್ವಶನ್ಸ್ ವರ್ಗೂ ಆನ್ಸರ್ ಮಾಡ್ಬೋದು. ಬೇರೆ ರೀತಿ ಅಂದ್ರೆ PIB, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಇದು ಪ್ರತಿದಿನ ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳ ಒಂದು ಅನೌನ್ಸ್ಮೆಂಟ್ಸ್ ಇರುತ್ತೆ, ನಾವ್ ಇವತ್ತು ಏನೇನ್ ಮಾಡಿದ್ವಿ ಅಂತ. ಇಲ್ಲಿಂದ ಕೂಡ ಈ ಸಲ UPSC ಯಲ್ಲಿ ಪ್ರಶ್ನೆ ಬಂದಿದೆ, KPSC ಯಲ್ಲೂ ಪ್ರಶ್ನೆ ಕೇಳಿದ್ದಾರೆ ಸುಮಾರು ಸಲ. ಸೊ ಇದು ಓದಿದ್ರೆ ಒಳ್ಳೇದು. PIB, ದೆನ್ ಹಿಂದೂ ಇಸ್ ಕಂಪಲ್ಸರಿ. ಮತ್ತೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಏನ್ ಮಾಡ್ಬೇಕು, ಡೆಕ್ಕನ್ ಹೆರಾಲ್ಡ್ ಅಥವಾ ಪ್ರಜಾವಾಣಿ, ಎರಡೂ ಒಂದೇ. ಒಂದು ಕನ್ನಡದಲ್ಲಿ ಇರುತ್ತೆ, ಒಂದು ಇಂಗ್ಲಿಷ್ ಅಲ್ಲಿ ಇರುತ್ತೆ ಅಷ್ಟೇ. ಸೊ ಪ್ರಜಾವಾಣಿಯಲ್ಲಿ ಸುಮಾರು
ಎಕ್ಸಾಮ್ಗೆ ಇನ್ನೇನು ಒಂದು 3 ತಿಂಗಳಿದೆ ಅನ್ನೋವಾಗ ಒಳ್ಳೆ ಟೆಸ್ಟ್ ಸೀರೀಸ್ ಬಿಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿರೋ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ. ಓಕೆ, ಇಟ್ ವಿಲ್ ಹೆಲ್ಪ್ ಯು. ಸೊ ದಟ್ ಇಸ್ ಅಬೌಟ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಓದ್ಬೇಕು? ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಅಂತ 3 ಭಾಗಗಳಿದೆ. ರಾಷ್ಟ್ರೀಯ ಸುದ್ದಿಗಳು, ಅಂತಾರಾಷ್ಟ್ರೀಯ ಸುದ್ದಿಗಳು ಹಾಗೂ ನಮ್ಮ ರಾಜ್ಯದ ಸುದ್ದಿಗಳು. ಈ ಎಲ್ಲಾ ಪ್ರಚಲಿತ ವಿದ್ಯಮಾನಗಳನ್ನು ಓದಬೇಕು. ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ವಾಟ್ ಯು ಹ್ಯಾವ್ ಟು ಸ್ಟಡಿ ಇಸ್ ಸಮಥಿಂಗ್ ದಟ್ ಇಸ್ ಇಂಪಾರ್ಟೆಂಟ್ ಟು ಗವರ್ನಮೆಂಟ್. ಸರ್ಕಾರ ಜನರಿಗೆ ಮಾಡೋಂತ ಅಥವಾ ಜನರಿಗೆ ಮಾಡಬೇಕು ಅಂತ ಆಶಿಸಿರುವಂತ ಕಾರ್ಯಕ್ರಮಗಳ ಬಗ್ಗೆ ಓದ್ಬೇಕಾಗುತ್ತೆ. ಬೇರೆದೆಲ್ಲ ಓದೋ ಅವಶ್ಯಕತೆ ಇಲ್ಲ. ಪ್ರೈವೇಟ್ ನ್ಯೂಸ್ ನ ಅವಾಯ್ಡ್ ಮಾಡೋದು ಒಳ್ಳೇದು, ಏನು ಉಪಯೋಗ ಇಲ್ಲ. ದೆನ್ ಸ್ಪೋರ್ಟ್ಸ್ ಓದ್ಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಗಳು ಜಾಸ್ತಿ ಕೇಳ್ತಿದ್ದಾರೆ. ಅದರಲ್ಲೂ ಸ್ಪೋರ್ಟ್ಸ್ ಅಂದ್ರೆ ಮೇನ್ ಫೋಕಸ್ ವಿಲ್ ಬಿ ಆನ್ ಕ್ರಿಕೆಟ್, ಬ್ಯಾಡ್ಮಿಂಟನ್ ಅಥವಾ ಶಟಲ್, ಟೆನ್ನಿಸ್, ಚೆಸ್. ಇತ್ತೀಚೆಗೆ ತುಂಬಾ ಪ್ರಶ್ನೆ ಬರ್ತಿದೆ ಚೆಸ್ ಬಗ್ಗೆ. ದೆನ್ ಕರ್ನಾಟಕ ಅಂತ ತಗೊಂಡಾಗ ಪ್ರೋ ಕಬಡ್ಡಿ ಲೀಗ್. ಎಸ್, ಯು ವಿಲ್ ಗೆಟ್ ಕ್ವಶನ್ಸ್ ಫ್ರಮ್ ಆಲ್ ದೀಸ್ ಟಾಪಿಕ್ಸ್. ಒಲಿಂಪಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಅವಾರ್ಡ್ಸ್, ಪ್ರಶಸ್ತಿಗಳು, ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ಪರ್ಸನಾಲಿಟೀಸ್ ಇನ್ ನ್ಯೂಸ್. ಪರ್ಸನಾಲಿಟೀಸ್ ಇನ್ ನ್ಯೂಸ್ ಅಂದ್ರೆ ಸುದ್ದಿಯಲ್ಲಿರುವಂತ ಗಣ್ಯ ವ್ಯಕ್ತಿಗಳು. ಇದೆಲ್ಲ ನೋಡ್ಕೋಬೇಕಾಗತ್ತೆ. ಯು ವಿಲ್ ಗೆಟ್ ಕ್ವಶನ್ಸ್. ಓಕೆ, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಷ್ಟು ಭಾಗ ಇದೆ ಕರೆಂಟ್ ಅಫೇರ್ಸ್ ಅಲ್ಲೇ. ಅದಕ್ಕೆ ಹೇಳ್ತಿರೋದು ನಾನು. ಸೊ ಎನಿ ಟಾಪಿಕ್ ಯು ಕ್ಯಾನ್ ಟೇಕ್ ಇನ್ ಟು ಕನ್ಸಿಡರೇಷನ್. ಡೋಂಟ್ ರೀಡ್ ಎನಿ ಅದರ್ ನ್ಯೂಸ್ ಪೇಪರ್ ಅಪಾರ್ಟ್ ಫ್ರಮ್ ಹಿಂದೂ. ಮ್ಯಾಗಝಿನ್ಸ್ ಅನ್ನ ಓದ್ಬೇಡಿ, ಉಪಯೋಗ ಇಲ್ಲ. ಆಲ್ವೇಸ್ ಫಾಲೋ ದ ಬೇಸಿಕ್ ಥಿಂಗ್ಸ್. ಮೂಲಭೂತವಾಗಿ ಎಲ್ಲಿಂದ ಪ್ರಶ್ನೆ ಬರ್ತಿದೆ ಅಂತ ನೋಡಿದ್ರೆ ಇಟ್ ವಿಲ್ ಬಿ ಓನ್ಲಿ ಫ್ರಮ್ ಹಿಂದೂ. ಅದನ್ನೇ ಫಾಲೋ ಮಾಡಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಸುಲಭ ಆಗುತ್ತೆ, ಓದ್ತಾ ಹೋಗ್ಬೋದು, ಏನು ಕಷ್ಟ ಅಲ್ಲ. ಓಕೆ, ಸೊ ಬೇರೆ ಓದಿದ್ರೆ ಯು ವಿಲ್ ಬಿ ವೇಸ್ಟಿಂಗ್ ಯುವರ್ ಟೈಮ್. ನನ್ನ ಪ್ರಕಾರ ಕರೆಂಟ್ ಅಫೇರ್ಸ್ ಇಂದ ಪ್ರಿಲಿಮ್ಸ್ ಅಲ್ಲಿ ಸುಮಾರು 50ರಿಂದ 60 ಪ್ರಶ್ನೆ, ಇನ್ಕ್ಲೂಡಿಂಗ್ ಪೇಪರ್ 2. ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಅಂದ್ರೆ ವಿಜ್ಞಾನ, ತಂತ್ರಜ್ಞಾನ, ಅದೇ ತರ ಇನ್ನೊಂದೇನು ಹೇಳಿದೆ, ಪರಿಸರ ವಿಜ್ಞಾನ. ಇದರಿಂದ ಹೆಚ್ಚು ಪ್ರಶ್ನೆಗಳನ್ನ ಲಾಸ್ಟ್ ಒಂದು 10 years ಇಂದ ಕೇಳ್ತಿದ್ದಾರೆ. ಮುಂಚೆ ಕೇಳ್ತಿರಲ್ಲ, ಈಗ ಜಾಸ್ತಿ ಕೇಳ್ತಿದ್ದಾರೆ. ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್ ತುಂಬಾ ಸುದ್ದಿಯಲ್ಲಿದೆ. ಅಂದ್ರೆ ನಮ್ಮ ವಾತಾವರಣ ಹೇಗೆ ಬದಲಾಗ್ತಿದೆ ಅನ್ನೋದೇ ಕ್ಲೈಮೇಟ್ ಚೇಂಜ್. ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆ, ಯಾವ್ದಾದ್ರು ಒಂದು ಜೀವಿ ಸುದ್ದಿಯಲ್ಲಿರುತ್ತೆ ಯಾವ್ದೋ ಕಾರಣಕ್ಕೋಸ್ಕರ, ಅದನ್ನ ನೋಡ್ಬೇಕಾಗತ್ತೆ. ಎನ್ವಿರಾನ್ಮೆಂಟ್, ಪೊಲ್ಯೂಷನ್ ಅಂದ್ರೆ ಪರಿಸರ ಮಾಲಿನ್ಯ, ಈ ತರ ಸುದ್ದಿಗಳು. ಓಝೋನ್ ಲೇಯರ್. ಓಕೆ, ಸೊ ಈ ತರ ಎಲ್ಲಾ ಸುದ್ದಿಗಳನ್ನ ನೋಡ್ಬೇಕಾಗುತ್ತೆ. ಗೊತ್ತಾಗ್ತಿದೆಲ್ಲ? ಮಿಕ್ಕಿದೆಲ್ಲ ನಾನು ಹೇಳಿದೀನಿ. ಬೇರೆ ಏನೇ ಸ್ಪೋರ್ಟ್ಸ್ ಇರ್ಬೋದು, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇರ್ಬೋದು, ಅವಾರ್ಡ್ಸ್ ಇರ್ಬೋದು. ಅವಾರ್ಡ್ಸ್ ಅಲ್ಲಿ ಯಾವ್ದು ನೋಡ್ಬೇಕು? ಸೊ ಅವಾರ್ಡ್ಸ್ ಅಲ್ಲಿ ನೋಡಿ, ಕ್ಯಾನ್ ಎನಿವನ್ ಟೆಲ್ ಮಿ 3 names ಆಫ್ ಪದ್ಮಾ ಅವಾರ್ಡೀಸ್ 25-26? 2026ಕ್ಕೆ ಮೊನ್ನೆ ಅನೌನ್ಸ್ ಮಾಡಿದ್ರಲ್ವಾ, ನಮ್ಮ ಕರ್ನಾಟಕದ ಪದ್ಮಾ ಅವಾರ್ಡೀಸ್ ಯಾರಾದ್ರೂ ಹೇಳ್ಬೋದಾ? ಸೊ ಯು ಆಲ್ ನಾಟ್ ಫಾಲೋಯಿಂಗ್ ದ ನ್ಯೂಸ್ ಪೇಪರ್. ಓಕೆ, so recently one very famous actor from South India won both Padma Award and also doctorate. ಯಾರದು? ಪೇಪರ್ ಓದ್ಬೇಕು. such type of questions will be asked. ಸೊ ಕೇರಳದ ಮಮ್ಮೂಟಿ ಅವ್ರಿಗೆ ಪದ್ಮಭೂಷಣನೂ ಬಂತು, ಡಾಕ್ಟರೇಟ್ ಕೂಡ ಬಂತು. ಅದೇ ತರ ನಮ್ಮ ಕರ್ನಾಟಕದಿಂದ ಶತಾವಧಾನಿ ಗಣೇಶನ್ ಅವ್ರಿಗೆ ಪದ್ಮಭೂಷಣ ಬಂತು. ಸೊ ಇಫ್ ಯು ಡೋಂಟ್ ಫಾಲೋ ದ ನ್ಯೂಸ್ ಪೇಪರ್, ಫರ್ಗೆಟ್ ದಿಸ್ ಎಕ್ಸಾಮ್. ಮತ್ತೆ ಹೇಳ್ತೀನಿ, ದಿಸ್ ಇಸ್ ನಾಟ್ ಯುವರ್ ಅಕಾಡೆಮಿಕ್ ಎಕ್ಸಾಮ್. ಇದು ನಿಮ್ಮ ವಾರ್ಷಿಕ ಪರೀಕ್ಷೆ ಅಲ್ಲ. ದಿಸ್ ವಿಲ್ ಟೆಸ್ಟ್ ಯುವರ್ ನಾಲೆಡ್ಜ್ ಅಂಡ್ ಪೇಷನ್ಸ್ ಟು ದ ಕೋರ್. ನಿಮ್ಮಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇರ್ಬೋದು, ಪೇಷನ್ಸ್ ಇಲ್ಲ ಅಂದ್ರೆ ಈ ಎಕ್ಸಾಮ್ ಆಗಲ್ಲ. ಇಟ್ ವಿಲ್ ಟೇಕ್ ಇಯರ್ಸ್ ಟುಗೆದರ್. ನಾನು ಮೊದಲೇ ಹೇಳ್ತಿದ್ದೀನಿ. ಆಮೇಲೆ ಇನ್ನೊಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಜಸ್ಟ್ ರೆಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಟು KPSC. ಇಫ್ ಯು ಹ್ಯಾವ್ ಪೊಟೆನ್ಶಿಯಲ್, ಪ್ಲೀಸ್ ಡೂ ಸ್ಟಡಿ UPSC. ತುಂಬಾ ಕಷ್ಟ ಆಗಿದೆ. ಒನ್ ಆಫ್ ದ ವರ್ಲ್ಡ್ಸ್ ಟಫೆಸ್ಟ್ ಎಕ್ಸಾಮ್ ಆಗ್ತಿದೆ. ಅದರಲ್ಲೂ ಮೊನ್ನೆ ಆದಂತ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಇಟ್ ವಾಸ್ ಒನ್ ಆಫ್ ದ ಟಫೆಸ್ಟ್. ಆದ್ರೂ ಕೂಡ ಐ ಅಡ್ವೈಸ್ ಯು ಆಲ್ ಟು ಪರ್ಸ್ಯೂ ದಟ್ ಎಕ್ಸಾಮ್. ಯಾವುದು? UPSC. ಓಕೆ, ಸೊ ಎರಡನ್ನೂ ಓದಿ.
KPSC ಅಲ್ಲಿ ಮುಖ್ಯವಾದ ಪ್ರಾಬ್ಲಮ್ ಏನ್ ಗೊತ್ತಾ? ಸೊ ಇಟ್ ಇಸ್ ನಾಟ್ ಲೀನಿಯರ್, ಅಂದ್ರೆ ಪ್ರತಿ ವರ್ಷ ಎಕ್ಸಾಮ್ ನಡೆಯಲ್ಲ. ಈಗ ನೋಡಿ 2024ರಲ್ಲಿ ನಡೆದ ಎಕ್ಸಾಮ್ಗೆ ಇವತ್ತು 8ನೇ ತಾರೀಕು ಅಲ್ವಾ, ನಾಡಿದ್ದು ಇಂಟರ್ವ್ಯೂ ಮುಗಿದು ಇನ್ನೇನ್ ಪ್ರಾವಿಷನಲ್ ಲಿಸ್ಟ್ ಬರುತ್ತೆ. ನಿಮ್ ಎಕ್ಸಾಮ್ಸು ಕರಿಬಹುದು ನೆಕ್ಸ್ಟ್ ಸದ್ಯದಲ್ಲೇ. ಬಟ್ ಹೇಗೆ ಅಂತ ಹೇಳಕ್ ಆಗಲ್ಲ. ಈಗ ನೋಡಿ 24ರಲ್ಲಿ ಕರೆದಿದ್ದು, ಈಗ 26 ಅರ್ಧ ವರ್ಷ ಮುಗ್ದಿದೆ. ಸೊ ಇನ್ನೂ ಕೂಡ ಅದರದ್ದು ಫಲಿತಾಂಶ ಬಂದಿಲ್ಲ. ಸೊ ಇಟ್ ಇಸ್ ನಾಟ್ ಪ್ರೆಡಿಕ್ಟಬಲ್. ಈಗ ನಮ್ದೇ ಬೆಸ್ಟ್ ಎಕ್ಸಾಂಪಲ್, 2011 ನಲ್ಲಿ ಸೆಲೆಕ್ಷನ್ 13 ಅಲ್ಲಿ ಸರ್ವಿಸ್ ಸೇರ್ಬೇಕಾಗಿತ್ತು ನಾನು. ಐ ಜಾಯಿಂಡ್ ಇನ್ 17 ಬಿಕಾಸ್ ಅದು ಕೋರ್ಟ್ಗೆ ಹೋಯ್ತು. ಕೋರ್ಟ್ಗೆ ಹೋದ್ಮೇಲೆ ಮುಗೀತು. ಅದರದೇ ಆದಂತ ಒಂದು ಪ್ರಕ್ರಿಯೆಗಳಿರುತ್ತೆ. ಮತ್ತೆ ಅದು 17 ಅಲ್ಲಿ ನಡೆದಂತ ಎಕ್ಸಾಮ್ ಕೂಡ, 14 ಅಲ್ಲಿ ನಡೆದಂತ ಎಕ್ಸಾಮ್ ಕೂಡ 17 ಅಲ್ಲಿ ಕೊಟ್ಟರು ಆರ್ಡರ್ಸ್ ನಮ್ಗೆ. ಅದು 3 ವರ್ಷ ತಗೋತು. ಅದಕ್ಕೆ ಹೇಳ್ತೀನಿ, ಬರೀರಿ, ಬಟ್ ಪ್ಯಾರಲಲಿ ಯು ಪ್ರಿಪೇರ್ ಫಾರ್ ಅದರ್ ಎಕ್ಸಾಮ್ಸ್ ಆಸ್ ವೆಲ್. ಸೊ ಈ ತರ ಸಬ್ಜೆಕ್ಟ್ಸ್ ನೋಡ್ಕೋಬೇಕಾಗುತ್ತೆ. ವೆನ್ ಇಟ್ ಕಮ್ಸ್ ಟು ಎನರ್ಜಿ, ಸ್ಪೇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಸ್ರೋಗೆ ಸಂಬಂಧಪಟ್ಟಂತ ಎಲ್ಲಾ ಡೆವಲಪ್ಮೆಂಟ್ಸ್ ನೋಡ್ಕೊಳ್ಳಿ. ಈವನ್ ನಾಸಾ ಈಗ ಬೇರೆ ಆರ್ಗನೈಸೇಷನ್ಸ್ ಬಗ್ಗೆ ಕೇಳಕ್ ಮತ್ತೆ ಶುರು ಮಾಡಿದ್ದಾರೆ. ಇಟ್ ಇಸ್ ನಾಟ್ ಜಸ್ಟ್ ಇಸ್ರೋ ಅಂಡ್ ನಾಸಾ. ಈಗ ಯಾವ್ದಾದ್ರು ಒಂದು ಸೌದಿ ಅರೇಬಿಯಾ ತನ್ನದೇ ಆದಂತ ಹೊಸ ಒಂದು ಉಪಗ್ರಹ ಉಡಾವಣೆ ಮಾಡುತ್ತೆ, ಅದನ್ನ ಕೇಳ್ತಾರೆ. ಫಸ್ಟ್ ಟೈಮ್ ಒಂದು ಕಂಟ್ರಿ ಒಂದು ಸ್ಯಾಟಲೈಟ್ ಲಾಂಚ್ ಮಾಡುತ್ತೆ, ಅದನ್ನ ಕೇಳ್ತಾರೆ. ಸೊ ಲೈಕ್ ದಟ್ ಯು ಹ್ಯಾವ್ ಟು ಫಾಲೋ ಎವ್ರಿಥಿಂಗ್. ದೆನ್ ನ್ಯೂಕ್ಲಿಯರ್ ಎನರ್ಜಿ ಅಂದ್ರೆ ಅಣು ಶಕ್ತಿ. ದೆನ್ ಅನ್ಕನ್ವೆನ್ಷನಲ್ ಆರ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ. ಅಂದ್ರೆ ಈಗೇನ್ ನಾವು ಬೇರೆ ಶಕ್ತಿ ಮಾರ್ಗಗಳ ಕಡೆ ಹೋಗ್ತಾ ಇದೀವಲ್ವಾ, ಕೋಲ್ ಗ್ಯಾಸಿಫಿಕೇಶನ್ ಅಂತ ಮಾಡ್ತಿದೀವಿ. ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ರಿಸರ್ವೈರ್ಸ್ ಪತ್ತೆ ಆಗಿದೆ. ಅದೇ ತರ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆ ಮುಖ ಮಾಡಿದೀವಿ. ದೆನ್ ವಿ ಆಲ್ಸೋ ಹ್ಯಾವ್ ಗ್ರೀನ್ ಹೈಡ್ರೋಜನ್. ಈ ತರದ್ರ ಮೇಲೆಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಅರೌಂಡ್ ಯು, ಅದನ್ನ ನೀವು ಫೋಕಸ್ ಮಾಡಬೇಕು. ಸೊ ದಿಸ್ ಇಸ್ ಕರೆಂಟ್ ಅಫೇರ್ಸ್. ಸೊ ಪೇಪರ್ 2 ಅಲ್ಲಿ one very important thing that you have to follow is economic survey of Karnataka. ಕರ್ನಾಟಕ ರಾಜ್ಯದ ಆರ್ಥಿಕ ಸಮೀಕ್ಷೆ. ಈಗ ಉದಾಹರಣೆಗೆ 2026-27ರ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸ್ತಾರೆ. 2025-26ರ ಎಕನಾಮಿಕ್ ಸರ್ವೆನ ಕೂಡ ಅವರು ವಿಧಾನಸಭೆಗೆ ಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ಹಿಂದಿನ ವರ್ಷ ನಮ್ಮ ಆರ್ಥಿಕ ಸಮೀಕ್ಷೆ ಏನು, ಆರ್ಥಿಕ ಒಂದು ಎಕನಾಮಿಕ್ ಪರ್ಫಾರ್ಮೆನ್ಸ್ ಏನು ಅನ್ನೋದ್ರ ಬಗ್ಗೆ ರಿಪೋರ್ಟ್ಸ್ ಕೊಡ್ತಾರೆ. ಸೊ ನಿಮ್ಗೆ ಆನ್ಲೈನ್ ಕೂಡ ಓದ್ಬೋದು, ಬುಕ್ ಕೂಡ ಸಿಗುತ್ತೆ. planning.car.nic.in planning.car.nic.in ಹೋದ್ರೆ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಹೋದ್ರೆ ಎಕನಾಮಿಕ್ ಸರ್ವೆ ರಿಪೋರ್ಟ್ಸ್ ಕನ್ನಡ ಇಂಗ್ಲಿಷ್ ಎರಡೂ ಮೀಡಿಯಂ ಅಲ್ಲಿ ಸಿಗುತ್ತೆ. ಫ್ರಮ್ ದಿಸ್ ರಿಪೋರ್ಟ್ ಅಲೋನ್ ಯು ವಿಲ್ ಗೆಟ್ 25 ಕ್ವಶನ್ಸ್. ತುಂಬಾ ಡೀಟೇಲ್ ಆಗಿ ಓದ್ಬೇಕಾಗತ್ತೆ. ಅಂಡ್ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಯು ಔಟ್ ಇನ್ ಮೇನ್ಸ್ ಇಂಟರ್ವ್ಯೂ. ಮುಖ್ಯ ಪರೀಕ್ಷೆ ಇಂಟರ್ವ್ಯೂ ಕೂಡ ತುಂಬಾ ಸಹಾಯಕಾರಿಯಾದಂತ ರಿಪೋರ್ಟ್ಸ್. ಇದನ್ನ ಡೀಟೇಲ್ ಆಗಿ ಓದಿ. ದೆನ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಅಬೌಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಸೊ ಪರಿಸರ ವಿಜ್ಞಾನಕ್ಕೆ ಮತ್ತೆ ರಂಗನಾಥ್ ಮೇಷ್ಟ್ರು ಬರೆದಿರುವಂತಹ ಪುಸ್ತಕ ಚೆನ್ನಾಗಿದೆ, ಅದನ್ನ ಡೀಟೇಲ್ ಆಗಿ ಓದಿ. ಇದರಿಂದ ಪ್ರಶ್ನೆಗಳು ಬರುತ್ತೆ ಕನ್ನಡ ಮೀಡಿಯಂ ಅವ್ರಿಗೆ. ಇಂಗ್ಲಿಷ್ ಮೀಡಿಯಂ ಅವ್ರಿಗೆ 12th ಸ್ಟ್ಯಾಂಡರ್ಡ್ NCERT ಬಯಾಲಜಿ ಲಾಸ್ಟ್ 4 ಚಾಪ್ಟರ್ಸ್ ಇಟ್ ಇಸ್ ಅಬೌಟ್ ಎನ್ವಿರಾನ್ಮೆಂಟ್. ಇಂಗ್ಲಿಷ್ ಮೀಡಿಯಂ ಅವ್ರಿಗೆ 12th NCERT ಬಯಾಲಜಿ ಬುಕ್ ತಗೊಳ್ಳಿ. ಆ ಬಯಾಲಜಿ ಬುಕ್ ಹೆಲ್ಪ್ ಆಗುತ್ತೆ ನಿಮ್ಗೆ ಜೀವಶಾಸ್ತ್ರದ ಬಗ್ಗೆ. ಬಟ್ ಲಾಸ್ಟ್ 4 ಚಾಪ್ಟರ್ಸ್ ಇಸ್ ಅಬೌಟ್ ಎನ್ವಿರಾನ್ಮೆಂಟ್, ಪರಿಸರ ವಿಜ್ಞಾನದ ಬಗ್ಗೆ ಇದೆ. ತುಂಬಾ ಒಳ್ಳೆ ಪುಸ್ತಕ ಇದು, ಇದನ್ನ ಓದ್ಕೊಳ್ಳಿ. ಪ್ಲಸ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಂದಷ್ಟು ಅಕಾಡೆಮಿ ಅವರು ಕೂಡ ಎನ್ವಿರಾನ್ಮೆಂಟ್ ಸೈನ್ಸ್ ಬಗ್ಗೆ ಬುಕ್ಸ್ ಬಿಟ್ಟಿದ್ದಾರೆ. NCERT ಬುಕ್ಸ್ ಇದೆ, ತಗೊಂಡು ಓದ್ಬೋದು. ಬಟ್ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಫ್ರಮ್ ಕರೆಂಟ್ ಅಫೇರ್ಸ್. ನಾನು ಹೇಳಿದ್ನಲ್ಲ, ಈ ಟಾಪಿಕ್ಸ್ ಅನ್ನ ಪೇಪರ್ ಅಲ್ಲಿ ಬಂದಾಗ ನೋಡ್ಕೋಬೇಕು. ಓಕೆ, ಬೇಸಿಕ್ಸ್ ತುಂಬಾ ಕಡಿಮೆ. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ 9th and 10th NCERT ಬುಕ್ ಅಥವಾ ಸ್ಟೇಟ್ ಬುಕ್ ಓದ್ಬೋದು, ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳಕ್ಕೆ. ಮೊದಲನೇದು 9th and 10th. ಕರೆಂಟ್ ಅಫೇರ್ಸ್ ಮತ್ತೆ ಓದ್ಲೇಬೇಕಾಗುತ್ತೆ ಟೆಕ್ನಾಲಜಿ ಬಗ್ಗೆ, ಬಿಕಾಸ್ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಫ್ರಮ್ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ಹ್ಯಾಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸಲ UPSC ಪ್ರಶ್ನೆ ಪತ್ರಿಕೆನು ನೋಡಿ ಒಂದ್ಸಲ, ಯು ವಿಲ್ ಗೆಟ್ ಎ ಫೇರ್ ಐಡಿಯಾ. ಸೊ ದಟ್ ಇಸ್ ಪೇಪರ್ 1 and 2. ಪೇಪರ್ 1 ನಲ್ಲಿ ಹ್ಯುಮ್ಯಾನಿಟೀಸ್ 60 ಕ್ವಶನ್ಸ್, ಕರೆಂಟ್ ಅಫೇರ್ಸ್ 40 ಕ್ವಶನ್ಸ್ ಹೇಳಿದೆ. ಪೇಪರ್ 2 ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ 30 ಕ್ವಶನ್ಸ್, 30 to 35 ಕ್ವಶನ್ಸ್. ಎಕನಾಮಿಕ್ ಸರ್ವೆ 30 to 35 ಕ್ವಶನ್ಸ್. ಅದಾದ್ಮೇಲೆ ಯು ಹ್ಯಾವ್
ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ. ಅದರ ಜೊತೆಗೆ ಯು ಆಲ್ಸೋ ಹ್ಯಾವ್ ರೀಡಿಂಗ್ ಕಾಂಪ್ರಹೆನ್ಷನ್ RC, ದೆನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇಷ್ಟಿದೆ ನೋಡಿ. ರೀಸನಿಂಗ್ ಎಲ್ಲಾದ್ರ ಬಗ್ಗೆ ಪ್ರಶ್ನೆ ಬರುತ್ತೆ. ಸೊ ಇಂಗ್ಲಿಷ್ ಮೀಡಿಯಂ ಅವರು RS ಅಗರ್ವಾಲ್ ಬುಕ್ ತಗೋಬಹುದು. ಕನ್ನಡ ಮೀಡಿಯಂ ಅಲ್ಲೂ ಸುಮಾರು ಬುಕ್ಸ್ ಮಾರ್ಕೆಟ್ ಅಲ್ಲಿ ಇದೆ. ಯಾವ್ದಾದ್ರು ಒಂದು ಒಳ್ಳೆ ಬುಕ್ ನ ತಗೊಂಡು ಸ್ವಲ್ಪ ನೀವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅನ್ನ ನೋಡ್ಕೋಬೇಕಾಗತ್ತೆ. ಆ ಬುಕ್ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗತ್ತೆ. ಈಸಿ ಇದೆ, ಇದನ್ನ ಮಾತ್ರ ಬಿಡಬಾರ್ದು. ಯಾಕಂದ್ರೆ ಯು ವಿಲ್ ಆನ್ಸರ್ ಅಟ್ಲೀಸ್ಟ್ 30 ಅಲ್ಲಿ 25 ಕ್ವಶನ್ಸ್ ಆನ್ಸರ್ ಮಾಡ್ಬೋದು ಈಸಿಯಾಗಿ. ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಇರೋದ್ರಿಂದ. ಮತ್ತೆ ಮೇನ್ಸ್ ಅಲ್ಲಿ ಕೂಡ ಯು ವಿಲ್ ಹ್ಯಾವ್ 2 ಕ್ವಶನ್ಸ್ ಇನ್ ಪೇಪರ್ 1. ಮೊದಲನೇ ಪೇಪರ್ ಅಲ್ಲಿ ಮೆಂಟಲ್ ಎಬಿಲಿಟಿ ಬಗ್ಗೆ 2 ಪ್ರಶ್ನೆ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಯುವರ್ ಪ್ರಿಲಿಮ್ಸ್. ನೆಗೆಟಿವ್ ಇದೆ -1/3. UPSC ಅಲ್ಲಿ ಸಾರಿ -1/4 ಇಲ್ಲಿ. UPSC ಅಲ್ಲಿ 1/3 ಇದೆ. ಅಂದ್ರೆ ನೀವು ಪ್ರತಿ ತಪ್ಪಿಗೆ 3 ಪ್ರಶ್ನೆ ತಪ್ಪು ಮಾಡಿದ್ರೆ ಯುವರ್ ಸ್ಕೋರ್ ವಿಲ್ ಬಿ -1. ಇಲ್ಲಿ 4 ಪ್ರಶ್ನೆ ತಪ್ಪು ಮಾಡಿದ್ರೆ ಯುವರ್ ಸ್ಕೋರ್ ವಿಲ್ ಬಿ -1. ಗೊತ್ತಾಗ್ತಿದೆ ಅಲ್ಲ? ಸೊ 1 ಪ್ರಶ್ನೆ ಸರಿ ಮಾಡಿ 4 ಪ್ರಶ್ನೆ ತಪ್ಪು ಮಾಡಿದ್ರೆ ಯುವರ್ ಸ್ಕೋರ್ ವಿಲ್ ಬಿ 0. ಸೊ ನೆಗೆಟಿವ್ ಇರೋದ್ರಿಂದ ಹುಷಾರಾಗಿರಿ. -1/4 ಇದೆ. Then out of 200, it depends on paper. General merit cutoff will be always more than 100. ಅಷ್ಟಂತೂ ಇರುತ್ತೆ. ಅಂದ್ರೆ ಇದು into 2 ಮಾಡ್ಬೇಕು ಮತ್ತೆ, ಯಾಕಂದ್ರೆ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ 200 ಮೇಲೆ ಇರುತ್ತೆ ಜನರಲ್ ಮೆರಿಟ್ ಗೆ. ಸೊ ಕೆಟಗರಿ ವೈಸ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಜನರಲ್ ಮೆರಿಟ್ ಅಲ್ಲಿ ಹಾರಿಜಾಂಟಲ್ ರಿಸರ್ವೇಶನ್ ತಗೊಂಡಾಗ ಜನರಲಿ GMK ಜಾಸ್ತಿ ಇರುತ್ತೆ ಕಟ್ ಆಫ್, GM ಕನ್ನಡ ಮೀಡಿಯಂ ಅವ್ರಿಗೆ. ಸೊ ರೂರಲ್ ಅವ್ರಿಗೆ ಅದೇ ತರ HK ಹೈದರಾಬಾದ್ ಕರ್ನಾಟಕ ಅವೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಒಂದು 2 ಮಾರ್ಕ್ಸ್ ಟು 10 ಮಾರ್ಕ್ಸ್ ಕಡಿಮೆ ಇರುತ್ತೆ. ಸೊ ನೋಡಿ, ಕಟ್ ಆಫ್ ಕೂಡ ರಿಲೀಸ್ ಮಾಡಿದ್ದಾರೆ ಹಿಂದಿನ ವರ್ಷಗಳು. 11 ಇಂದ 11, 14, 17, 20, 4 ಆಯ್ತು, ಮೊನ್ನೆ 24 ನೋಡಿ. 2010 ಅಲ್ಲಿ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಯು ಓನ್ಲಿ ಗೆಟ್ 5 ಕ್ವಶನ್ ಪೇಪರ್ಸ್. ಎಷ್ಟು ವರ್ಷ ಆಗಿದೆ? 16 ವರ್ಷದಲ್ಲಿ ಬರೀ 5 ಸಲ ಎಕ್ಸಾಮ್ ನಡೆಸಿದೆ ಅಷ್ಟೇ KPSC. ಸೊ ಅದೇ ತೋರಿಸುತ್ತೆ ನಿಮ್ಗೆ, ಇಟ್ ಇಸ್ ನಾಟ್ ಲೀನಿಯರ್, ಇಟ್ ಇಸ್ ಸಬ್ಜೆಕ್ಟ್ ಟು ಎ ಲಾಟ್ ಆಫ್ ಡಿಲೇಸ್. ಇಟ್ ಇಸ್ ನಿಮ್ ಕೈಯಲ್ಲಿ ಇಲ್ಲ ಅದು. ಓಕೆ, ಯು ಆರ್ ಹೆಲ್ಪ್ಲೆಸ್. ಸೊ ನಿಮ್ಮ ಪ್ರಯತ್ನ ಏನ್ ಮಾಡ್ಬೋದು, ಚೆನ್ನಾಗಿ ಓದ್ಬೋದು ಅಷ್ಟೇ. ಅದಕ್ಕೆ ಹೇಳ್ತೀನಿ, ಬೇರೆ ಎಕ್ಸಾಮ್ಸ್ ಅನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳಿ. ದೆನ್ ಒನ್ಸ್ ಯು ಕಂಪ್ಲೀಟ್ ಯುವರ್ ಪ್ರಿಲಿಮ್ಸ್ ಅಂಡ್ ಸಕ್ಸೀಡ್ ಇನ್ ಇಟ್, ಯು ವಿಲ್ ಬಿ ರೈಟಿಂಗ್ ಮೈನ್ಸ್ ಫಾರ್ 1250 ಮಾರ್ಕ್ಸ್. 1250 ಮಾರ್ಕ್ಗೆ ಮೈನ್ ಎಕ್ಸಾಮಿನೇಷನ್ ಇರುತ್ತೆ. ನಾನು ಹಿಸ್ಟ್ರಿ ಬಗ್ಗೆ ಹೇಳಿದ್ದೀನಿ, ಪೊಲಿಟಿ ಬಗ್ಗೆ ಹೇಳಿದ್ದೀನಿ, ಜಾಗ್ರಫಿ ಎಕನಾಮಿಕ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ, ಪೇಪರ್ 1 ಎಲ್ಲಾನು 250 ಮಾರ್ಕ್ಸ್. ಇಲ್ಲಿ ಹಿಸ್ಟ್ರಿ, ಇಲ್ಲಿ ವರ್ಲ್ಡ್ ಹಿಸ್ಟ್ರಿ ಇಲ್ಲ, ಬರೀ ಕರ್ನಾಟಕ ಹಿಸ್ಟ್ರಿ ಅಂಡ್ ಇಂಡಿಯನ್ ಹಿಸ್ಟ್ರಿ. ದೆನ್ ಯು ಹ್ಯಾವ್ ಎಕಾನಮಿ, ಇದು ಹೇಳಿದ್ದೀನಿ ನಾನು. ಇಲ್ಲೂ ಕರ್ನಾಟಕ ಅಂಡ್ ಇಂಡಿಯನ್ ಎಕಾನಮಿ. ಇನ್ನೊಂದು QI, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಇಂಟೆಲಿಜೆನ್ಸ್ ಅಥವಾ ರೀಸನಿಂಗ್. 2 ಪ್ರಶ್ನೆ ಬರುತ್ತೆ. ಸೊ ಪೇಪರ್ 2 ಅಲ್ಲಿ ಸೊ ಇದೆಲ್ಲ ಏನೇನು ಓದ್ಬೇಕು ಅಂತ ನಾನು ಹೇಳಿದ್ದೀನಿ. ಸೊ ಮೇನ್ಸ್ ಇಸ್ ಡಿಫಿಕಲ್ಟ್, ಡೀಟೇಲ್ ಆಗಿ ಓದ್ಬೇಕು. ಅಂಡ್ ಮೇನ್ಸ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪ್ರಶ್ನೆಗೆ ಸುಮಾರು 8 ರಿಂದ 10 ನಿಮಿಷ ಮಾತ್ರ ತಗೋಬೇಕು. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ನಿಮಗೆ ಯಾವ್ದಾದ್ರು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆಯೋ ಅದನ್ನು ಉತ್ತರಿಸಕ್ ಆಗಲ್ಲ. 3 ಗಂಟೆಯಲ್ಲಿ ಸುಮಾರು 20 ರಿಂದ 25 ಕ್ವಶನ್ ಆನ್ಸರ್ ಮಾಡ್ಬೇಕಾಗುತ್ತೆ ಪ್ರತಿ ಪೇಪರ್ ಅಲ್ಲಿ. ಅಂಡ್ ಪ್ರತಿದಿನ ಬೆಳಗ್ಗೆ 9 ರಿಂದ 12 ಗಂಟೆಗೆ ಮತ್ತೆ 2 ರಿಂದ 5 ಗಂಟೆಗೆ ಮೇನ್ಸ್ ಇರುತ್ತೆ. ಟೋಟಲಿ 6 hours. ಸೊ ನಮ್ ಟೈಮ್ ಅಲ್ಲಿ ವಿ ಹ್ಯಾಡ್ ರಿಟರ್ನ್ ಇಟ್ ಕಂಟಿನ್ಯೂಸ್ಲಿ ಫಾರ್ 5 days. ಸೊ ನಾನೇನು AC ಕಮರ್ಷಿಯಲ್ ಟ್ಯಾಕ್ಸ್ ಸೆಲೆಕ್ಟ್ ಆದ್ನಲ್ಲ, 18th, 19th, 28th, 21st, 22nd 5 ದಿನ ಇತ್ತು ಎಕ್ಸಾಮ್. ಸೊ ಪ್ರತಿದಿನ ಆಲ್ಮೋಸ್ಟ್ 6 hours. ಸೊ ಪೇಪರ್ 2 ಯು ಹ್ಯಾವ್ ಪಾಲಿಟಿ, ಜಾಗ್ರಫಿ ಅಂಡ್ ಇಲ್ಲಿರೋದು. ಸೊ ಇದೆರಡು ಹೇಳಿದೀನಿ ಯಾವ ಪುಸ್ತಕಗಳು ಓದ್ಬೇಕು ಅಂತ. ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ದರ್ ಇಸ್ ಒನ್ ನ್ಯೂ ಟಾಪಿಕ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ. ಇಲ್ಲೂ ಅಷ್ಟೇ, ಇಲ್ಲೂ ಮತ್ತೆ ನಾನು ಇಂಡಿಯನ್ ಸೊಸೈಟಿ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ದಿಸ್ ಇಸ್ ರಿಲೇಟೆಡ್ ಟು ಸೋಶಿಯಾಲಜಿ. ಇಲ್ಲಿ ಸುಮಾರು 6 ರಿಂದ 8 ಪ್ರಶ್ನೆ ಬರುತ್ತೆ. ಇಲ್ಲೂ ಸುಮಾರು 6 ರಿಂದ 8 ಪ್ರಶ್ನೆ ಬರುತ್ತೆ. ಸೊ ಇದೆಲ್ಲ 6 ರಿಂದ 8 ಪ್ರಶ್ನೆಗಳು. ಪೊಲಿಟಿ, ಜಾಗ್ರಫಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲಾ ಕಡೆ 6 ರಿಂದ 8 ಪ್ರಶ್ನೆ ಬರುತ್ತೆ. ಸೊ ಸಾರ್ವಜನಿಕ ಆಡಳಿತ ಹಾಗೂ ಸಮಾಜಶಾಸ್ತ್ರದ ಬಗ್ಗೆ ಸಿಲೆಬಸ್ ನೋಡಿ ಒಂದ್ಸಲ. ಒಂದಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ. ಕನ್ನಡ ಮಾಧ್ಯಮದವ್ರಿಗೆ ಕೆಲವರು ಬರೆದಿದ್ದಾರೆ ಪುಸ್ತಕಗಳನ್ನ, ಅದನ್ನ ನೋಡ್ಬೋದು. ಒಬ್ರು 11 ಬ್ಯಾಚ್ AC ರೆವೆನ್ಯೂ ಹರೀಶ್ GK ಅಂತ,
ಅವರು ಕೂಡ ನನ್ನ ಒಳ್ಳೆ ಫ್ರೆಂಡ್, ಅವ್ರೊಂದು ಪುಸ್ತಕ ಬರ್ದಿಯಾರ, 4 ಸಬ್ಜೆಕ್ಟ್ಸ್ ಮೇಲೆ ಬುಕ್ ಬರ್ದಿಯಾರ, ಅದನ್ನ ನೋಡ್ಕೋಬಹುದು. P3 ಕಂಪ್ಲೀಟ್ಲಿ ಸೈನ್ಸ್ ಅಂಡ್ ಟೆಕ್ ಎನ್ವಿರಾನ್ಮೆಂಟ್. ಸ್ಕೋರಿಂಗ್ ತುಂಬಾ ಸ್ಕೋರ್ ಮಾಡಬಹುದಾದಂತ ಒಂದು ಪೇಪರ್ ಇದು. ವಿಜ್ಞಾನ, ತಂತ್ರಜ್ಞಾನ ಹಾಗೂ ಪರಿಸರ ವಿಜ್ಞಾನದ ಬಗ್ಗೆ. ಪ್ರಿಲಿಮ್ಸ್ಗೆ ಏನ್ ಓದ್ತಿರಲ್ಲ ಅದು ಸಾಕಾಗಲ್ಲ, ಹೊಸ ಹೊಸ ಸಬ್ಜೆಕ್ಟ್ ಸೇರಿಸಿದ್ದಾರೆ. ಅದು ಯಾವುದು ಅಂದ್ರೆ ಅಗ್ರಿಕಲ್ಚರಲ್ ಸೈನ್ಸ್ ಸೇರಿಸಿದ್ದಾರೆ, ಕೃಷಿ ವಿಜ್ಞಾನ, ಕೃಷಿ ಹಾಗೂ ಕೃಷಿ ಸಂಬಂಧಿ ಚಟುವಟಿಕೆಗಳನ್ನ ಎಲ್ಲದನ್ನು ಸೇರಿಸಿದ್ದಾರೆ. ಲೆಟ್ ಇಟ್ ಬಿ ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಸಾವಯವ ಕೃಷಿ, ಇಂಪಾರ್ಟೆನ್ಸ್ ಆಫ್ ಬಯೋ ಇನ್ಸೆಕ್ಟಿಸೈಡ್ಸ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಜೈವಿಕ ರಸಗೊಬ್ಬರ ಹಾಗೂ ಜೈವಿಕ ಕೀಟನಾಶಕ ಎಲ್ಲ ಓದ್ಬೇಕಾಗತ್ತೆ. ತುಂಬಾ ಡೀಟೇಲ್ ಆಗಿದೆ. ಈಗ ಯುವರ್ ಟಾರ್ಗೆಟ್ ಶುಡ್ ಓನ್ಲಿ ಬಿ ಕಂಪ್ಲೀಟಿಂಗ್ ಪ್ರಿಲಿಮ್ಸ್. ಅದನ್ನ ಡೀಟೇಲ್ ಆಗಿ ಓದಿ, ಟೈಮ್ ಸಿಕ್ಕಿದ್ರೆ ಮೇನ್ಸ್ ಒಂದೊಂದೇ ಟಾಪಿಕ್ ನ ಕವರ್ ಮಾಡ್ಕೊಂತ ಬನ್ನಿ. ಬಟ್ ಇಟ್ ಇಸ್ ವೆರಿ ವೆರಿ ಡೀಟೇಲ್ಡ್. ಸೊ ಎನ್ವಿರಾನ್ಮೆಂಟ್ ಸೈನ್ಸ್ ಅವಾಗ್ಲೇ ಹೇಳದ್ನಲ್ಲ, ಅದೇ ಟಾಪಿಕ್ಸ್ ಇರುತ್ತೆ. ಕ್ಲೈಮೇಟ್ ಚೇಂಜ್ ಇರ್ಬೋದು, ಬಯೋಡೈವರ್ಸಿಟಿ ಇರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಇರ್ಬೋದು. ಈ ತರ ಎಲ್ಲ ನೀವೇನು ದಿನನಿತ್ಯದ ಸಮಸ್ಯೆಗಳನ್ನೇನ್ ನೋಡ್ತೀರಾ ಪರಿಸರದ್ದು, ಅದ್ರ ಮೇಲೆ ಇರುತ್ತೆ. ಪೇಪರ್ 4 ಇಸ್ ಅಬೌಟ್ ಎಥಿಕ್ಸ್. ಸಾರ್ವಜನಿಕ ಆಡಳಿತದಲ್ಲಿ ಮೌಲ್ಯಗಳ ಪ್ರಾಮುಖ್ಯತೆ. ಎಥಿಕ್ಸ್ ಸುಮಾರು ಬುಕ್ಸ್ ಇದೆ, ಬಟ್ ಐ ವಿಲ್ ಸಜೆಸ್ಟ್ ಒನ್ ಇಂಗ್ಲಿಷ್ ಬುಕ್, ಅದನ್ನು ಓದ್ಲೇಬೇಕಾಗತ್ತೆ ನೀವು. ಎಥಿಕ್ಸ್ ಇನ್ ಗವರ್ನೆನ್ಸ್ ಬೈ ರಮೇಶ್ ಕೆ ಅರೋರಾ, RK ಅರೋರಾ. ಇದನ್ನ ಕನ್ನಡ ಮೀಡಿಯಂ ಅವರು ದಯವಿಟ್ಟು ಓದಿ, ನಿಮ್ಮ ಕನ್ನಡ ಮೀಡಿಯಂ ಬುಕ್ ಜೊತೆಗೆ. ಎಥಿಕ್ಸ್ ಇನ್ ಗವರ್ನೆನ್ಸ್ ಬೈ ರಮೇಶ್ ಕೆ ಅರೋರಾ. ಇದನ್ನ 2013 ಅಲ್ಲಿ UPSC ಇಂಟ್ರೊಡ್ಯೂಸ್ ಮಾಡ್ತು ಈ ಒಂದು ಪೇಪರ್ನ. ಬೇಕಾಗಿತ್ತು, ಯಾಕಂದ್ರೆ ಸಾರ್ವಜನಿಕ ಆಡಳಿತ ಹಾಗೂ ಒಂದು ಪಬ್ಲಿಕ್ ಲೈಫ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿತ್ತು, ಸ್ವಜನ ಪಕ್ಷಪಾತ ಅಂದ್ರೆ ನೆಪೋಟಿಸಂ ಹೆಚ್ಚಾಗಿತ್ತು, ಮೌಲ್ಯಗಳು ಕಡಿಮೆ ಆಗಿತ್ತು. ಏನ್ ಮೌಲ್ಯಗಳಂದ್ರೆ ಮುಖ್ಯವಾಗಿ ಲೆಟ್ ಇಟ್ ಬಿ ಎಂಪತಿ, ಸಿಂಪತಿ ಅಂದ್ರೆ ಸಹಾನುಭೂತಿ, ಕಂಪ್ಯಾಷನ್ ಇನ್ನೊಬ್ಬರ ಸಮಸ್ಯೆನ ಬಗೆಹರಿಸೋ ಒಂದು ಗುಣ, ಬೇರೆಯವ್ರ ಸಮಸ್ಯೆ ನಮ್ಮ ಸಮಸ್ಯೆ ಅನ್ಕೊಳ್ಳೋದು. ಸೊ ಇಂಥದ್ರ ಬಗ್ಗೆ ಎಲ್ಲ ಓದ್ತಾ ಹೋಗ್ತೀಯ. ಇಂಟಿಗ್ರಿಟಿ, ಸಾರ್ವಜನಿಕ ಜೀವನದಲ್ಲಿ ದಕ್ಷತೆ ಬಹಳ ಮುಖ್ಯ. ಸೊ ವಾಟ್ ಇಸ್ ಲ್ಯಾಕಿಂಗ್ ಅಂತ ಹೇಳಿದ್ರೆ ಅಂದ್ರೆ ಇಂಟಿಗ್ರಿಟಿ ಕಡಿಮೆ ಆಗ್ತಾ ಇತ್ತು. ಒಂದ್ ಕಡೆ ಎಲ್ಲೋ ಕರಪ್ಷನ್ ತುಂಬಾ ಜಾಸ್ತಿ ಆಗ್ತಿತ್ತು. ನಿಮ್ಗೆ ನೆನಪಿರ್ಬೋದು 2011-12 ಅಲ್ಲಿ ಅಣ್ಣಾ ಹಜಾರೆ ಅವರು ಒಂದು ದೊಡ್ಡ ಮೂವ್ಮೆಂಟ್ ಮಾಡಿದ್ರು, ಲೋಕ್ಪಾಲ್ನ ಜಾರಿಗೆ ತರಬೇಕು, ಯಾಕಂದ್ರೆ ಭ್ರಷ್ಟಾಚಾರ ಅಷ್ಟೊಂದು ಜಾಸ್ತಿ ಆಗಿದೆ ಅಂತ. ಅದೇ ಸಂದರ್ಭದಲ್ಲಿ ಸೊ ಓದವಾಗ್ಲೇ ಇರ್ಲಿ ಅಂತ ಹೇಳಿ ಇದನ್ನ UPSC KPSC UPSC ಅಲ್ಲಿ 13 ಅಲ್ಲಿ ತಂದ್ರು, KPSC ಅಲ್ಲಿ 15 ಅಲ್ಲಿ ತಂದ್ರು. ಅಂಡ್ ಯು ವಿಲ್ ಹ್ಯಾವ್ ಸಮ್ ಸಿಚುಯೇಷನ್ ಬೇಸ್ಡ್ ಪ್ರಾಬ್ಲಮ್ಸ್ ಟು ರಿಸಾಲ್ವ್. ಅಂದ್ರೆ ಅಲ್ಲಿ ಹೇಗೆ ಈ ವರ್ಡ್ಸ್ ಅನ್ನ ಯೂಸ್ ಮಾಡಿ ನೀವ್ ಏನ್ ಮಾಡ್ತೀರಾ ಅಂತ. ಅಂದ್ರೆ ಉದಾಹರಣೆಗೆ ಯಾವ ತರ ಅಂದ್ರೆ ನೀವು ಯಾವ್ದೋ ಒಂದು ಎಕ್ಸಾಮ್ ನಡೆಸ್ತಾ ಇರ್ತೀರಾ. ನೀವು ಉದಾಹರಣೆಗೆ ಯು ವಿಲ್ ಬಿ PU ಬೋರ್ಡ್ ಡೈರೆಕ್ಟರ್, ದಟ್ ಇಸ್ ಎ ಪೋಸ್ಟ್ ದಟ್ ಇಸ್ ರಿಸರ್ವ್ಡ್ ಫಾರ್ ಅನ್ IAS. PU ಬೋರ್ಡ್ ಡೈರೆಕ್ಟರ್ ಆಗಿರ್ತೀರಾ. ಸೊ ಯಾರೋ ಒಬ್ರು ನಿಮ್ ಸಂಬಂಧಿಕರು ಬಂದು ನಮ್ ಮಗ ಫೇಲ್ ಆಗಂಗಿದಾನೆ, ನೀವು ದಯವಿಟ್ಟು ಪಾಸ್ ಮಾಡಿ ಅಂತ ಹೇಳ್ತಾರೆ. ಅವಾಗ ನೀವ್ ಏನ್ ಮಾಡ್ತೀರಾ? ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಸಿಚುಯೇಷನ್ ಬೇಸ್ಡ್ ಪೇಪರ್. ಸೊ ದಟ್ ಇಸ್ ಎಥಿಕ್ಸ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಎಸ್ಸೆ. 250 ಮಾರ್ಕು, ವೆರಿ ಈಸಿ ಟು ಸ್ಕೋರ್. 2 ಎಸ್ಸೆ ಬರುತ್ತೆ. ಒನ್ ಎಸ್ಸೆ ವಿಲ್ ಬಿ ಆನ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಡ್ ದ ಅದರ್ ಎಸ್ಸೆ ವಿಲ್ ಬಿ ಆನ್ ಸ್ಟೇಟ್ ಇಂಪಾರ್ಟೆನ್ಸ್. ಇತ್ತೀಚೆಗೆ ಏನಾಗಿದೆ ಅಂದ್ರೆ ನಿಮ್ಗೆ ಚಾಯ್ಸ್ ಕೊಡ್ತಾ ಇಲ್ಲ. ನಾವೆಲ್ಲ ಇದ್ದಾಗ 4 ಎಸ್ಸೆ ಕೊಡೋರು, ಅದ್ರಲ್ಲಿ ಒಂದನ್ನ ಆರಿಸ್ಕೋಬೇಕಾಗಿತ್ತು, ಈಸಿ ಇರೋದು. ಈಗ ಯು ಆರ್ ಹೆಲ್ಪ್ಲೆಸ್, ಅಂದ್ರೆ 2 ಎಸ್ಸೆ ಕೊಡ್ತಾರೆ, 2 ಆನ್ಸರ್ ಮಾಡ್ಬೇಕು. ಸೊ ಈ ಸಲ ನೋಡಿ ತುಂಬಾ ಚೆನ್ನಾಗಿತ್ತು 2 ಎಸ್ಸೆ. ಮೊದಲನೇದು ದ ಫಸ್ಟ್ ಎಸ್ಸೆ ವಾಸ್ ಆನ್ ಯೂಸ್ ಆಫ್ ಟೆಕ್ನಾಲಜಿ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಫ್ ಬೆಂಗಳೂರು. ಎಷ್ಟು ಚೆನ್ನಾಗಿದೆ ನೋಡಿ. ಯಾಕಂದ್ರೆ 2024ರಲ್ಲಿ ವೆನ್ ಮಿಸ್ಟರ್ ದಯಾನಂದ್ ಅವರ IPS ಅಧಿಕಾರಿ ಕಮಿಷನರ್ ಆಗಿದ್ರು, ಆ ಸಂದರ್ಭದಲ್ಲಿ ಒಂದು ಹೊಸ ಇನಿಷಿಯೇಟಿವ್ ಮಾಡಿದ್ರು ಜಾಯಿಂಟ್ ಕಮಿಷನರ್ ಅನುಚೇತ್ ಅವ್ರ ಜೊತೆ. ಅದೇನಂದ್ರೆ ಎಲ್ಲ ನೀವು ಸಿಗ್ನಲ್ ಅಲ್ಲಿ ನೋಡ್ಬೋದು, AI ಬೇಸ್ಡ್ ಟ್ರಾಫಿಕ್ ಸಿಗ್ನಲ್ಸ್ ಇದೆ, VAC, MNL ಈ ತರ ಎಲ್ಲ ಇರುತ್ತೆ. VAC ಅಂತ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ನೋಡಿದಿರಾ? ಏನದು VAC ಅಂದ್ರೆ? ಕ್ಯಾನ್ ಎನಿವನ್ ಟೆಲ್ ಮಿ? ವೆಹಿಕಲ್ ಆಕ್ಚುಯೇಟೆಡ್ ಕಂಟ್ರೋಲ್. ಅಂದ್ರೆ ಇಟ್ ವಿಲ್ ದಿಸ್ AI ಬೇಸ್ಡ್ camera and that signal that will be in coordination with various other AI signals. ಬೇರೆದ್ರ ಜೊತೆ ಸಂಪರ್ಕದಲ್ಲಿ ಇರುತ್ತೆ. ಎಲ್ಲಿಂದ ಹೆಚ್ಚು ಟ್ರಾಫಿಕ್ ಬರ್ತಿದ್ಯೋ ಆ ಲೈನ್ ಅನ್ನ ಬೇಗ ಜಾಸ್ತಿ ಜನ ಬಿಡತ್ತಲ್ಲಿ. ಕಡಿಮೆ ಇತ್ತು ಅನ್ಕೊಳ್ಳಿ, ಅವ್ರಿಗೆ ಕಡಿಮೆ ಟೈಮ್ ಮಾತ್ರ ಕೊಡುತ್ತೆ. ಯಾಕಂದ್ರೆ ಅಲ್ಲಿ ಯಾರು ಇಲ್ಲ ಅಂದ್ರೆ ಅವ್ರನ್ನ ಗ್ರೀನ್ ಸಿಗ್ನಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದರಿಂದ ಏನಾದ್ರೂ ಟ್ರಾಫಿಕ್ ಕಡಿಮೆ ಆಗತ್ತಾ? ಆಗಿದೆ, 5 to 10% ಆಗಿದೆ. ಇದು ಒಂದ್ರಿಂದನೇ ಆಗತ್ತಾ? ಆಗಲ್ಲ.
ಸುಮಾರು ಮಾಡ್ಬೇಕಾಗತ್ತೆ. ಕೆಲವು ಕಡೆ ಅಂಡರ್ ಪಾಸ್ ಮಾಡ್ಬೇಕಾಗತ್ತೆ, ಕೆಲವು ಕಡೆ ಫ್ಲೈಓವರ್ ಮಾಡ್ಬೇಕಾಗತ್ತೆ. ಸೊ ಮತ್ತೆ ಅಲ್ಲಿ ಪರಿಸರ ಅಂದ್ರೆ ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತೆ, ಮರ ಕಡಿಬೇಕೋ ಬೇಡವೋ. ಸೊ ಆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದ. ಅದೇ ತರ ಒ ಟಿ ಟಿ ಬಗ್ಗೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದ. ಒ ಟಿ ಟಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ, ಈಗೆಲ್ಲ ಮೋಸ್ಟ್ ಆಫ್ ದ ಪೀಪಲ್ ದೇ ವೋಂಟ್ ಗೋ ಟು ಥಿಯೇಟರ್ಸ್. ಸೊ ಎಲ್ಲ ಒ ಟಿ ಟಿ ಅಲ್ಲೇ ನೋಡ್ತಾರೆ. ಸೊ ಇದು ಯಾವ ರೀತಿ ನಮ್ಮ ಥಿಯೇಟರ್ ಮೇಲೆ, ಥಿಯೇಟರ್ ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂತ ಎರಡು ಎಸ್ಸೆ ಕೇಳಿದ್ದ. ನೀವು ದೈನಂದಿನ ಜಗತ್ತು, ನೀವು ದಿನ ಏನ್ ನೋಡ್ತಿರಲ್ಲ ಬದುಕು, ಆ ಬದುಕಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಎಸ್ಸೆಗಳು. ಸೊ ಸ್ವಲ್ಪ ನೀವು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಅದನ್ನ ಆನ್ಸರ್ ಮಾಡಬೇಕು. ಸೊ ಇದು 1250 ಮಾರ್ಕ್ ಪ್ಲಸ್ ಯುವರ್ ಇಂಟರ್ವ್ಯೂ ವಿಲ್ ಬಿ ಫಾರ್ 25 ಮಾರ್ಕ್ಸ್. ಸೊ ಎಷ್ಟಾಯ್ತು ಟೋಟಲ್? 1275. ಇದಕ್ಕೆ ಈ ಗ್ರ್ಯಾಂಡ್ ಟೋಟಲ್ ನಿಮ್ದು ಎಷ್ಟಿರುತ್ತೋ ದಟ್ ವಿಲ್ ಡಿಸೈಡ್ ಯುವರ್ ಪೋಸ್ಟಿಂಗ್ ಬೇಸ್ಡ್ ಆನ್ ಯುವರ್ ರಿಸರ್ವೇಶನ್ ಅಗೇನ್. ಸೊ ಎಲ್ಲ ಸೇರಿ ನಿಮ್ಮ ಪೋಸ್ಟಿಂಗ್ ಡಿಸೈಡ್ ಆಗುತ್ತೆ. ಸೊ ನಾನೊಂದು ಬೇಸಿಕ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಟೇಕ್ ಇಟ್ ಸ್ಲೋ. ಸೊ ಹೋಪ್ ಆಲ್ ಆಫ್ ಯು ಆರ್ ರೈಟಿಂಗ್ ಯುವರ್ ಫಸ್ಟ್ ಅಟೆಂಪ್ಟ್ ಅಲ್ವಾ, ಮೊದಲನೇ ಸಲ ಬರಿತಾ ಇದ್ದೀರಾ. ಸೊ ಯು ಪಿ ಎಸ್ ಸಿ ಬಗ್ಗೆನೂ ಫೋಕಸ್ ಮಾಡಿ, ಯಾಕಂದ್ರೆ ಆ ಎಕ್ಸಾಮ್ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ನಡೆಯುತ್ತೆ. ಆರ್ ಬಿ ಐ ಎಕ್ಸಾಮ್ ತಗೊಳ್ಳಿ ಬ್ಯಾಂಕಿಂಗ್ ಬಗ್ಗೆ ಆಸಕ್ತಿ ಇದ್ರೆ, ಎಸ್ ಬಿ ಐ ಎಕ್ಸಾಮ್ಸ್ ತಗೊಳ್ಳಿ, ಐ ಬಿ ಪಿ ಎಸ್ ಅಂತ ಹೇಳ್ತಾರೆ, ಐ ಬಿ ಪಿ ಎಸ್ ಎಕ್ಸಾಮ್ಸ್ ತಗೊಳ್ಳಿ, ಎಲ್ಲಾನು ಟ್ರೈ ಮಾಡಿ. ಯು ಪಿ ಎಸ್ ಸಿ ಒಂದು ಇನ್ನೊಂದು ಎಕ್ಸಾಮ್ ನಡೆಸುತ್ತೆ, ಇಫ್ ಯು ಆರ್ ವಿತಿನ್ 25, ಅಸಿಸ್ಟೆಂಟ್ ಕಮಾಂಡೆಂಟ್ಸ್ ಅಂತ, ಆ ಎಕ್ಸಾಮ್ ತಗೊಳ್ಳಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸೊ ಸುಮಾರು ಅವಕಾಶಗಳಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕ್ವಶನ್ ಪೇಪರ್ಸ್ ನ ನೋಡಿ. ಕ್ವಶನ್ ಪೇಪರ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ, ಏನ್ ಓದ್ಬೇಕು, ಹೇಗ್ ಓದ್ಬೇಕು, ಯಾವ್ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಸೊ ದಿಸ್ ಇಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ನಿಮ್ಗೆ ಕೊಟ್ಟಿದ್ದೀನಿ. ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕಂತ ಕೂಡ ಹೇಳಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಜಸ್ಟ್ ಆಸ್ಕ್ ಮಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಮುಕ್ತವಾಗಿ ಕೇಳ್ಬೋದು, ಏನಿದ್ರು ಕೇಳಿ, ಡೋಂಟ್ ಹೆಸಿಟೇಟ್. ಪ್ರಶ್ನೆಗಳಿದ್ಯಾ ಏನಾದ್ರು? ಐ ಹ್ಯಾವ್ ಗಿವನ್ ಅ ಬ್ರೀಫ್ ಇಂಟ್ರೊಡಕ್ಷನ್, ಡೀಟೇಲ್ಡ್ ಅಲ್ಲ, ಬ್ರೀಫ್ ಆಗಿ ಏನ್ ಸಿಲೆಬಸ್ ಇದೆ ಅಂತ ಹೇಳಿದೀನಿ. ಇನ್ನ ಡೀಟೇಲ್ ಆಗಿ ಸಿಲೆಬಸ್ ಏನಂತ ಗೊತ್ತಾಗಬೇಕಂದ್ರೆ ಯು ಗೋ ಟು KPSC ವೆಬ್ಸೈಟ್, ಡೌನ್ಲೋಡ್ ಒನ್ ಕಾಪಿ ಆಫ್ ಸಿಲೆಬಸ್. ಟಾಪಿಕ್ ವೈಸ್ ಕೊಟ್ಟಿದ್ದಾರೆ, ಯಾವ್ಯಾವ ಟಾಪಿಕ್ ಇಂದ ಯಾವ್ಯಾವ ಸಬ್ಜೆಕ್ಟ್, ಹಿಸ್ಟ್ರಿಯಲ್ಲಿ ಯಾವ್ಯಾವ ಟಾಪಿಕ್ಸ್ ಓದ್ಬೇಕು. ಮೇನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಿಲಿಮ್ಸ್ ಗೆ ಯಾವ್ಯಾವ ಟಾಪಿಕ್ಸ್ ಅಂತ ಹೇಳಿಲ್ಲ, ಜಸ್ಟ್ ಸಬ್ಜೆಕ್ಟ್ಸ್ ಮಾತ್ರ ಹೇಳಿದ್ದಾರೆ. ಮೇನ್ಸ್ ಅಲ್ಲಿ ನೀವು ಟಾಪಿಕ್ ವೈಸ್ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು ಸಿಲೆಬಸ್ ನ, ಅದನ್ನ ಮಾತ್ರ ಓದಿದ್ರೆ ಸಾಕಾಗುತ್ತೆ. ಸೊ ದಿಸ್ ಎಕ್ಸಾಮ್ ಇಸ್ ಡಿಫಿಕಲ್ಟ್, ನಾನು ನೇರವಾಗಿ ಹೇಳ್ತೀನಿ, ಸುಲಭವಾದ ಎಕ್ಸಾಮ್ ಅಲ್ಲ. ಯು ಪಿ ಎಸ್ ಸಿ ಇಸ್ ಈವನ್ ಮೋರ್ ಡಿಫಿಕಲ್ಟ್, ಬಟ್ KPSC ಇಸ್ ಆಲ್ಸೋ ಈಕ್ವಲಿ ಡಿಫಿಕಲ್ಟ್. ಅಷ್ಟು ಸುಲಭ ಇದೆ ಅಂತ ಅನ್ಕೋಬೇಡಿ. ದೆನ್ ಈ ಎಕ್ಸಾಮ್ ಬೇಗ ಮುಗಿಯಲ್ಲ, ಅದೊಂದು ಪ್ರಾಬ್ಲಮ್. ನಾನು ಪ್ರತಿಯೊಂದು ಎಕ್ಸಾಮ್ ನೋಡ್ತಾ ಬರ್ತೀನಿ, ಅಟ್ಲೀಸ್ಟ್ 2 ರಿಂದ 3 ವರ್ಷ ತಗೊಳುತ್ತೆ. ಸೊ ಯು ಶುಡ್ ಹ್ಯಾವ್ ದಟ್ ಪೇಷನ್ಸ್. ಪ್ರಿಲಿಮ್ಸ್ ನೋಡಿ, ಲಾಸ್ಟ್ ಟೈಮ್ ರೀ ಎಕ್ಸಾಮ್ ಆಯ್ತು. ನಾನೇ ಬೆಸ್ಟ್ ಎಕ್ಸಾಂಪಲ್ ಇದೀನಿ ನಿಮ್ಗೆ. 13 ಸರ್ವಿಸ್ ಸೇರ್ಬೇಕಿತ್ತು ನಾನು. ಆಲ್ರೆಡಿ 13 ಸರ್ವಿಸ್ ಸೇರಿದ್ರೆ ಈಗ ಆಲ್ರೆಡಿ ನಾನು ಜಾಯಿಂಟ್ ಸೆಕ್ರೆಟರಿ ಆಗ್ತಿದ್ದೆ, ಸೆಲೆಕ್ಷನ್ ಗ್ರೇಡ್ ಅಲ್ಲಿ ಇರ್ತಿದ್ದೆ RDPR ಅಲ್ಲಿ. ಬಟ್ ಏನು ಮಾಡಕ್ಕಾಗಲ್ಲ, 17 ಅಲ್ಲಿ ಇನ್ನೊಂದ್ಸಲ ಎಕ್ಸಾಮ್ ಬರ್ದು ಇನ್ನೊಂದ್ಸಲ ಎಲ್ಲ ಓದಿ ಮಾಡ್ಬೇಕಾಯ್ತು. ಓಕೆ, ಆತರ ಇದೆ ಪರಿಸ್ಥಿತಿಗಳು. ಸೊ ಎಲ್ಲ ಒಳ್ಳೇದಾಗ್ಲಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಏನು ಡೌಟ್ಸ್ ಇಲ್ಲ. ಓದಕ್ ಸ್ಟಾರ್ಟ್ ಮಾಡಿ, ಹಿಂದೂ ಓದಕ್ ಶುರು ಮಾಡಿ. ಹಿಂದೂ ಇಂದಾನೆ ಹಲವಾರು ಸಬ್ಜೆಕ್ಟ್ಸ್ ಕವರ್ ಮಾಡ್ಬೋದು ನೀವು. ಸೊ ಇನ್ ಹಿಂದೂ ನ್ಯೂಸ್ ಪೇಪರ್, ಇವನ್ ಇಂಡಿಯನ್ ಎಕ್ಸ್ಪ್ರೆಸ್ ಇಸ್ ಗುಡ್, ಬಟ್ ಐ ವುಡ್ ಸಜೆಸ್ಟ್ ಹಿಂದೂ ಇಂದಾನೆ ಪ್ರಶ್ನೆಗಳು ಬರೋದ್ರಿಂದ. ಹಿಂದೂಯಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಅಲ್ಲಿ ಯಾವ್ದೋ ಒಂದು ಟಾಪಿಕ್ ಇರುತ್ತೆ. ಉದಾಹರಣೆಗೆ ಈಗ ನೋಡಿ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಇತ್ತೀಚೆಗೆ ಒಂದು ನೈಸರ್ಗಿಕ ಅನಿಲ ಪತ್ತೆ ಆಗಿದೆ ಅಂತ ಒಂದು ಸುದ್ದಿ ಇದೆ. 2ನೇ ಸಲ ಪತ್ತೆ ಆಗ್ತಿರೋದು 25ರಿಂದ ಇದು ಗಮನಿಸಿದ್ರೆ. ಸೊ ನೀವು ಅಲ್ಲಿ ಏನ್ ಕವರ್ ಮಾಡ್ಕೋಬಹುದು, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಬಗ್ಗೆ ಒಂದು ಬೇಸಿಕ್ಸ್ ಓದ್ಕೋಬಹುದು. ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಇಸ್ ವೆರಿ ವೆರಿ ಸ್ಪೆಷಲ್. ಪ್ರತಿ ಸಲ ಲೆಟ್ ಇಟ್ ಬಿ KS or IAS, ಯು ವಿಲ್ ಹ್ಯಾವ್ 1 ಕ್ವಶನ್ ಆನ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಕೇಳ್ತಾರೆ, ಬಿಕಾಸ್ ಇಟ್ ಇಸ್ ಸ್ಟ್ರಾಟಜಿಕಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ನಿಮ್ಗೆ ಒಂದಷ್ಟು ಚೇಂಜಸ್ ನ ತಂದ್ರು. ಈಗ ಪೋರ್ಟ್ ಬ್ಲೇರ್ ಅಂತಿತ್ತು, ಅದನ್ನ ರೀನೇಮ್ ಮಾಡಿದ್ರು, ಹೌದಲ್ವಾ? ಅದೇ ತರ ಕೆಲವು ಐಲ್ಯಾಂಡ್ಸ್ ನೆಲ್ಲ ರೀನೇಮ್ ಮಾಡ್ಕೊಂತ ಬಂದ್ರು. ಆಮೇಲೆ ಈಗ ಒಂದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅಂತ ಶುರು ಮಾಡ್ಬೇಕಂತಿದ್ದಾರೆ. ಅದಕ್ಕೆ ವ್ಯಾಪಕವಾದಂತ ಒಂದು ಬೇಡ ಇದನ್ನ ಅಂತ ಅಪೋಸ್ ಮಾಡ್ತಾ ಇದ್ದಾರೆ, ಪರಿಸರಕ್ಕೆ ಹಾನಿ ಆಗುತ್ತೆ ಅಂತ. ಹೀಗೆಲ್ಲ ನೀವು ಬೇಸಿಕ್ಸ್ ಜೊತೆಗೆ ಕವರ್ ಮಾಡ್ತಾ ಹೋಗ್ಬೋದು ಪೇಪರ್. ಎಕ್ಸಾಂಪಲ್ಸ್ ಕೊಟ್ಟೆ ನಿಮ್ಗೆ. ವುಮೆನ್ ರಿಸರ್ವೇಶನ್ ಇರ್ಬೋದು. ಯಾರಾದ್ರೂ ಹೇಳ್ತೀರಾ ಹೂ ಬ್ರಾಟ್ ಇನ್ ದ ಕಾನ್ಸೆಪ್ಟ್ ಆಫ್ ವುಮೆನ್ಸ್ ರಿಸರ್ವೇಶನ್ ಫಾರ್ ದ ಫಸ್ಟ್ ಟೈಮ್?
ಆ ಬಿಲ್ ಅನ್ನ, ಆ ಮಸೂದೆನ ಫಸ್ಟ್ ಟೈಮ್ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ದೇವೇಗೌಡರು ಪ್ರಧಾನ ಮಂತ್ರಿ ಆಗಿದ್ದಾಗ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ ಫಸ್ಟ್ ಟೈಮ್. ಅದಾದ್ಮೇಲೆ ಅದು ಸುಮಾರು ಸಲ ಆ ಬಿಲ್ ಫೇಲ್ ಆಯ್ತು. ಫೈನಲಿ 23 ಅಲ್ಲಿ ಇಟ್ ರಿಸೀವ್ಡ್ ಇಟ್ಸ್ ಅಸೆಂಟ್ ಫ್ರಮ್ 24 ಅಲ್ಲಿ ಅನ್ಕೊಂತೀನಿ ನಮ್ಮ ಪ್ರೆಸಿಡೆಂಟ್. ಓಕೆ, ಸೊ ಆತರ ಇದೆ. ಸೊ ಬುಕ್ಸ್ ಹೇಳಿದೀನಿ ಡೀಟೇಲ್ ಆಗಿ ಏನೇನ್ ನೋಡ್ಬೇಕಂತ, ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಓಕೆ, ಎಸ್, ಥ್ಯಾಂಕ್ ಯು.